ಮೊಟ್ಟ ಮೊದಲ ರೈತರು ವಿದ್ಯೆ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಕೊಡಬೇಕು. ಬರೀ ನನ್ನ ಮಗನಿಗೆ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಹೊಲ ಮಾರಬೇಕು, ನೌಕರಿಗೆ ಹಸ್ಬಿಡ್ತಿಲ್ಲ ಅಂತ ತೆಗಿಬೇಕು. ಮತ್ತು ಮ್ಯಾಟ್ರಿಕ್ ಸಾಲಿ ಕಲ್ತಾನೆ ಇದು ನಾವು ಮಾವಿನ ಹಣ್ಣಿಗೋಸ್ಕರ ಇದ್ರಲ್ಲಿ ನೋಡ್ಬೋದು. ಇದು ನಾರ್ಮಲ್ ನಾಸಲ್ಸ್ ಇದೆ, ಬಟ್ ಇದು ನಮ್ಮ ಮಾವಿನ ದೊಡ್ಡ ಹಳೆ ಮಾವಿನ ಗಿಡಗಳಿಗೆ 20 ಅಡಿ ಹೋಗ್ಬೇಕು. ಅದಕ್ಕೆ ಈ ತರ ಸ್ಪೆಷಲ್ 4 ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್. ಇದು ಮಾವಿನ ಹಣ್ಣ ತಂದ್ ಕೂಡ್ಲೆ ಬರೀ ಹೊರಗಿಂದ ಅಷ್ಟೇ ಕ್ಲೀನ್ ಮಾಡ್ತೀವಿ. ಅದ್ರೊಳಗಿಂದೆಲ್ಲ ರಸ ತೆಗೆದು ಬಿಡ್ತೀವಿ. ಅದ್ರ ಸಪ್ಪೆ ಅದು ತೆಗೆದು ರಸ ತೆಗೆದು ಬರೀ ಇದ್ರೊಳಗೆ -18 ಅಥವಾ -16 ಡಿಗ್ರಿ ಕೆಳಗಡೆ ಇಟ್ಬಿಡ್ತೀವಿ. ಒಂದು 50 HP ಹತ್ರ ರನ್ ಮಾಡ್ಬೋದು ನಾವೆಲ್ಲ. ಬರೀ ನಮ್ಗೆ ಏನೇ ಬೇಕಾಗಿರುವಂತ ವಿದ್ಯುತ್ ಅವಶ್ಯಕತೆ ಎಲ್ಲ ಈ ಸೋಲಾರ್ ನಮಗೆ ಪೂರೈಕೆ ಆಗ್ತದೆ. ಎಷ್ಟು ಬ್ಯಾಟ್ರಿಗಳು ಇದಾವೆ ಸರ್ ಇದಕ್ಕೆ? ಇಲ್ಲಿ ಇವಾಗ ಸದ್ಯಕ್ಕೆ ನಮ್ಮ ಹತ್ರ 60 ಬ್ಯಾಟ್ರಿಗಳಿದೆ. ಇದಕ್ಕೆ ಫರ್ಟಿಗೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಇದು 4 ಟ್ಯಾಂಕ್ ಇದೆ ಅಂತ. ನೀವು ಇಲ್ಲಿ 4 ವೆಂಚುರೀಸ್ ಇದೆ. ಸೊ ಪ್ರತಿಯೊಂದು ಕಂಟ್ರೋಲ್ ಮಾಡೋಕೆ ಇದು ಯಾವ ಟ್ಯಾಂಕ್ ಸೆಲೆಕ್ಷನ್ ಮಾಡಿ ಆ ತರ ಸೆಲೆಕ್ಷನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಲೀಟರ್ ಪ್ರತಿ ಅವ್ರು ಹೋಗ್ತಾ ಇದೆ, ಅದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಒಂದು ಪ್ರೊಸೆಸ್ ಆಗಕ್ಕೆ ಬಿಟ್ಟಿದೀವಿ. ಇದ್ರಲ್ಲಿ ಏನಂದ್ರೆ 20 ಲೀಟರ್ ಗೋಮೂತ್ರ, 2 kg ಬೇವಿನ ತಪ್ಪಲ ಸ್ವಲ್ಪ ಜಜ್ಜಿಬಿಟ್ಟು, ಆಮೇಲೆ ಒಂದು 250 ಗ್ರಾಮ್ ಬೆಳ್ಳುಳ್ಳಿ ಹಾಕ್ಬಿಟ್ಟು 21 ದಿನ ಈ ತರ ನೆಲದಲ್ಲಿ ಮುಚ್ಚಿಬಿಟ್ಟು ಮೇಲ್ಗಡೆ ಕವರ್ ಮಾಡ್ಬಿಟ್ಟು ಇಟ್ಟಿರ್ತೀವಿ. ಇದು ಆದ್ಮೇಲೆ ಇದು ಹಾಕ್ಬೇಕಾದ್ರೆ ಈ ಮಷಿನ್ ಯೂಸ್ ಮಾಡ್ತೀವಿ. ಸೊ ಗೊಬ್ಬರ ಏನಾಗುತ್ತೆ, ಫುಲ್ ಯೂನಿಫಾರ್ಮ್ ಮಿಕ್ಸಿಂಗ್ ಆಗ್ಬಿಡುತ್ತೆ. ಬ್ಯಾಟರ್ ಟೈಪ್ ಆಗ್ಬಿಡುತ್ತೆ. ಈ ಪಂಪ್ ಏನ್ ಮಾಡಿದ್ರೆ ಇದರಿಂದ ಸ್ಲರಿ ಪಂಪ್ ಆಗುತ್ತೆ. ಇದು ಸ್ಲರಿಗೋಸ್ಕರನೇ ಸ್ಪೆಷಲ್ ಮೋಟರ್ ಇರೋದು. ಇದನ್ನ ಸ್ಲರಿ ನಾವು ಟ್ರ್ಯಾಕ್ಟರ್ ಅಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಹೋಗಿ ನಾವು ಮರಗಳಿಗೆಲ್ಲ ಡಂಪ್ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಹಸುಗಳು ಯಾವಾಗ ಎದ್ದೇಳುತ್ತಲ್ಲ ಅವಾಗ ಡೈರೆಕ್ಟ್ ನಾವು ಒಂದು ಈ ತರ ಚೊಂಬಿಂದ ಹಿಡ್ಕೊಂಡು ಗೋಮೂತ್ರ ಕಲೆಕ್ಟ್ ಮಾಡ್ತೀವಿ. ಅದು ಪೆಸ್ಟಿಸೈಡ್ ಮಾಡ್ಬೇಕಂದ್ರೆ ಅದೇ ಯೂಸ್ ಮಾಡಬೇಕು. ಬರೀ ನಾವು ಫರ್ಟಿಲೈಸರ್ ತರ ಯೂಸ್ ಮಾಡಬೇಕಂದ್ರೆ ಅಲ್ಲಿ ಈ ತರ ನೀವು ನೋಡ್ಬೋದು, ಎಲ್ಲ ಕಲೆಕ್ಟ್ ಆಗಿ ಅಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ. ಅದೊಂದು ಬಕೆಟ್ ತರ ಇಟ್ಟಿರ್ತೀವಿ, ಅದನ್ನು ನಾವು ಯೂಸ್ ಮಾಡ್ತೀವಿ. ರೈತ ಬಾಂಧವರಿಗೆ ನಮಸ್ಕಾರ, ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ನಮ್ಮ ಭಾಗದ ಹಿರಿಯ ರೈತರು, ವಿಭಿನ್ನ ರೈತರಂತಾನೆ ಹೇಳ್ಬೋದು, ವಿಶೇಷವಾಗಿ ಮಾವಿನ ಗಿಡಗಳನ್ನ ಬೆಳೆಸ್ಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ಅವನ್ನ ಬೆಳವಣಿಗೆ ಮಾಡಿ, ಜೊತೆಗೆ ಅದಕ್ಕೆ ವಿಶೇಷ ರೀತಿಯ ಪೋಷಕಾಂಶಗಳನ್ನು ಒದಗಿಸುತ್ತಾ, ಅದಕ್ಕಿಂತ ವಿಶೇಷವಾಗಿ ಸ್ವತಃ ಮಾರುಕಟ್ಟೆಯನ್ನು ಕಂಡುಕೊಂಡು ಅದರಲ್ಲೇ ಬೈ ಪ್ರಾಡಕ್ಟ್ ಗಳನ್ನು ಮಾಡುತ್ತಾ ವಿಶೇಷ ಕೃಷಿಕರೆನಿಸಿಕೊಂಡಿದ್ದಾರೆ. ನಮ್ಮ ಭಾಗದಲ್ಲಿ ಒಂದು ವೇಟ್ ಇಟ್ಕೊಂಡ ರೈತರಂತ ಹೇಳ್ಬೋದು. ಅಂತ ವಿಶೇಷ ಕೃಷಿಕರನ್ನ ಪರಿಚಯ ಮಾಡ್ತಾ ಇದ್ದೀನಿ. ಮೊದಲಿಗೆ ಅವರು ಯಾರು, ಏನ್ ಮಾಡ್ತಾ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ದತ್ತಾತ್ರೇಯ ತಮ್ಮಣ್ಣಪ್ಪ ಕೊಳ್ಳೂರ್, ದೇವಲ ಗಣಗಾಪುರ, ತಾಲೂಕು ಅಫ್ಜಲಪುರ, ಕಲಬುರಗಿ. ಸರ್. ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್? ಟೋಟಲ್ ನಮ್ಮದು 40 ಎಕರೆ ಜಮೀನು ಇದೆ, ಎಲ್ಲ ಕಲ್ತು ಟೋಟಲ್ ಈಗಿನ ಸರ್. ಅದ್ರಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ 18 ಎಕರೆ ಮಾವು ಇದೆ, ಇದು 8.5 ಇಲ್ಲಿದೆ. ಇದ್ರಲ್ಲಿ ಏನಪ್ಪಾ ನಾವು ಪ್ರತಿ ವರ್ಷ ಏನಪ್ಪಾ ನಾವು ಬೆಳೆಸ್ಕೊಂತ ಹೋಗ್ತಾ ಇದ್ವಿ. ಇದ್ರಲ್ಲಿ ಏನಪ್ಪಾ ಒಂದು ಯಾವುದೇ ಒಂದು ಮಾಡ್ಬೇಕಂದ್ರೆ ಮಾಡಿದೆವಪ್ಪ ಅಂದ್ರೆ ಅದ್ರಲ್ಲಿ ದೊಡ್ಡ ಅನುಭವನೂ ಆಗುತ್ತೆ, ಮುಂದಿನವರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ ತಿಳ್ಕೊಂಡಪ್ಪ ಎಲ್ಲಾನು ಮಾಡ್ಕೊಡಪ್ಪ ಒಂದರಲ್ಲಿ ಮಾಡ್ಕೊಂಡು ಅದರಲ್ಲೇ ಸುಧಾರಿಸ್ಕೊಂಡು ಹೋಗ್ಬೇಕಂತ. ಸರ್ ವಿಶೇಷವಾಗಿ ನಮ್ಮ ಭಾಗದಲ್ಲಿ ತೊಗರಿ, ಜೋಳ, ಕಡ್ಲೆ ಈ ತರ ಬೆಳೆದೇ ಜಾಸ್ತಿ. ಯಾರು ಇಂತ ಸಾಹಸಕ್ಕೆ ಜಾಸ್ತಿ ಕೈ ಹಾಕೋದಿಲ್ಲ. ಹಾಕಿದ್ರು ನಿಮ್ ತರ ಮೇಂಟೈನ್ ಮಾಡಕ್ಕೂ ಆಗೋದಿಲ್ಲ. ಏನ್ ಸೀಕ್ರೆಟ್ ಆದ್ರೆ ಯಾವ ತರ ಮೇಂಟೈನ್ ಮಾಡ್ತಾ ಇದ್ದೀರಿ, ಸ್ವಲ್ಪ ನಮ್ ರೈತರಿಗೂ ಮಾಹಿತಿ. ಸೀಕ್ರೆಟ್ ಅನ್ನೋದು ಓಪನ್ ಸೀಕ್ರೆಟ್, ಸೈನ್ಸ್ ಓಪನ್ ಸೈನ್ಸ್ ಇದು. ಏಕಂದ್ರೆ ಅದಕ್ಕೆ ಎಲ್ಲ ಯಾವುದೇ ವಿಷಯ ಏನಪ್ಪಾ ಅಂದ್ರೆ ಮಾಡ್ಬೇಕಾದ್ರೆ ಹಿಂದ್ ಬೆನ್ನಲ್ಲಿ ಏನಪ್ಪಾ ಅಂದ್ರೆ ದುಡ್ಡಿನ ಆರ್ಥಿಕ ಸಹಾಯ ಇರ್ಬೇಕು, ಮತ್ತು ವೈಜ್ಞಾನಿಕವಾಗಿ ಏನಪ್ಪಾ ಅಂದ್ರೆ ಅದಕ್ಕೆ ಸಪೋರ್ಟ್ ಬೇಕು. ಅದಕ್ಕೆ ಮನೆ ಕುಟುಂಬದವರೆಲ್ಲೂ ಎಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಸಹಕಾರಿ ಇರಬೇಕು, ಅಂದ್ರೆ ನಾವು ಯಶಸ್ವಿ ಕಾಣ್ತೀವಿ. ಸರ್ ವಿಶೇಷವಾಗಿ ಏನ್ ಅಂತರದಲ್ಲಿ ಗಿಡಗಳನ್ನ ನೆಟ್ಟಿದಿರಿ ಮತ್ತೆ ಯಾವ ತಳಿ ಇದೆ ಸರ್? ಇದು ಈಗಿನ ಮೊದಲಿನ ಹಳೆ ತಳಿ ಪ್ರಕಾರ ಏನಪ್ಪಾ 10 ಮೀಟರ್ಗೆ ಒಂದು ಗಿಡ ನೆಟ್ಟಿವಿ ಸುಮಾರು 2008-9ರಲ್ಲಿ. ಈಗ ನಮ್ಮ ಮಗಂದು ವಿಶೇಷ ಈಗ ಹೊಸದಾಗಿ ಏನಪ್ಪಾ ಅಂದ್ರ ಸಾಧಾರಣ 15 ಅಡಿಗೆ ಒಂದು ಏನಪ್ಪಾ ಅಂದ್ರೆ ನೆಟ್ ಪ್ರಯೋಗ, ಇದನ್ನೂ ಒಂದು ಪ್ರಯೋಗ ಮಾಡ್ತಾ ಇದ್ದ ನನ್ನ ಮಗ. ಸಾಲಿನ ಸಾಲಿಗೆ 15 ಹೀಗನು 15 ಗಿಡದಿಂದ ಗಿಡಕ್ಕೂ 15, ಸಾಲಿನ ಸಾಲಿಗೆ 15. ಯಾವ್ಯಾವ ವೆರೈಟಿ ಇದಾವ ಸರ್? ಇದು ನಮ್ಮಲ್ಲಿ ಒಂದೇ ವೆರೈಟಿ ಅಂದ್ರೆ ಕೇಶರ್ ವೆರೈಟಿ, ಇದು ಗುಜರಾತ್ ಕೇಶರ್ ವೆರೈಟಿ. ಸರ್ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದ್ರೆ ಇದೊಂದು ವಿಶೇಷ ಏನಪ್ಪಾ ಅಂದ್ರೆ ಇದು ಬಿಸಿಲಿಗೆ ಏನಪ್ಪಾ ಅಂತಾರೆ ಅಲ್ಲಿ ಗುಜರಾತ್ ವಾತಾವರಣ ಆಗ್ಲಿ ಇದು ವಾತಾವರಣ ಒಂದೇ ತರ ಬಂದ್ರೆ ಸ್ವಲ್ಪ ತಡವಾಗಿ ಬರ್ತದೆ. ಇನ್ನು ಅಷ್ಟು ಮಾರ್ಕೆಟ್ನಾಗ ಬೇರೆ ಮಾವಿನ ಹಣ್ಣು ಬಂದ ಮೇಲೆ ಇದು ನಮ್ದು ಸ್ಟಾರ್ಟ್ ಆಗುತ್ತೆ. ಇನ್ನವಾಗಿ ಮಾವಿನ ಹಣ್ಣು ತಿನ್ಬೇಕು ಏಪ್ರಿಲ್ ಲಾಸ್ಟ್ ವೀಕ್ಲಿಂದ ಜೂನ್ ವರೆಗೆ ಮಾವಿನ ಹಣ್ಣು ತಿನ್ಬೇಕು. ಜನವರಿ ಫೆಬ್ರವರಿಗಿಂತ ಬಹಳ ರುಚಿನೂ ಇರ್ತದೆ, ಟೇಸ್ಟ್ ಬೇರೆನೂ ಇರ್ತದೆ.
ಅದಕ್ಕೋಸ್ಕರ ಈ ತಳಿನ ಆಯ್ಕೆ ಈ ಮಾಡ್ತಾರೆ. ವಿಶೇಷ ಈಗಿನ ಕೆಲವು ಮಂದಿ ಏನ್ ಮಾಡ್ತಾರೆ, ಕಲ್ಟರ್ ಹಾಕೋದು, ಬೇಗ ಮಾವಿನ ಹಣ್ಣು ತರೋದು, ಆದ್ರೆ ಪರಿಸರ ವಾತಾವರಣ ಖರಾಬ್ ಆಗ್ತದೆ. ಆರೋಗ್ಯಕ್ಕೆ ಏನಪ್ಪಾ ಅಂದ್ರೆ ಆ ಹಣ್ಣಿನ ಇದನ್ನು ಆಗ್ತದೆ, ಮಣ್ಣಿನಲ್ಲಿ ಕೆಲವೊಂದು ಗುಣಧರ್ಮಗಳನ್ನು ಇದು ಆಗ್ತವೆ. ನೈಸರ್ಗಿಕ ಏನಪ್ಪಾ ಅಂದ್ರೆ ಸಾಧ್ಯ ಆದಷ್ಟು ನೈಸರ್ಗಿಕ ನಾವು ಬೆಳೆದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಸಾಮಾನ್ಯವಾಗಿ ಸಸಿಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಎಲ್ಲಾ ಕಡೆ ನರ್ಸರಿಗಳು ಇರ್ತಾವ್ರಿ. ಯಾವ ತರ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ತರ ಸಸಿ ಇದ್ರೆ ನೆಡೋದಕ್ಕೆ ಉತ್ತಮ, ನೀವ್ ಯಾವ ತರ ಚಾಯ್ಸ್ ಮಾಡಿದ್ರಿ ಸರ್? ನನ್ನ ಅನಿಸಿದ ಮಟ್ಟಿಗೆ ನಮ್ಮ ಭೂಮಿ ಯಾವ್ದು ನಾವು ತಿಳ್ಕೊಬೇಕು. ಭೂಮಿ, ನಮ್ಮ ನೀರು, ನಮ್ಮ ವಾತಾವರಣ, ಮತ್ ನಮ್ಮ ವೈಯಕ್ತಿಕವಾಗಿ ನಮ್ಗೆ ಯಾವ್ದು ನಮ್ಗೆ ತೂಗ್ತದ ಅದೇ ಮಾಡ್ಬೇಕು. ಎಲ್ಲಾನು ಜಗತ್ನಾಗ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಿಯಾಜಾಕಿ ಅಂತ ಒಂದು ಫೇಮಸ್ ಎಲ್ಲಾನು ಅದು, ಅದಕ್ಕಿಂತ ಮಾತ್ರ ಬೇರೆನೂ ಅದಾರೆ. ಈಗ ನಮಗೆ ಯಾವ್ದು ತೂಗ್ತದ, ನಮ್ಮ ಮಾರ್ಕೆಟ್ಗೆ ನಮ್ಗೆ ನಮ್ಗೆ ಇಲ್ಲಿ ಮಾರಾಟ ಆಗ್ತದೆ, ಅದು ವಿಶೇಷ ಅಂತ ತಿಳ್ಕೊಂಡು ಮಾಡೋದು ಬಹಳ ಉತ್ತಮ. ಸುಮ್ನೆ ಏನಾಗ್ತದೆ, ಯಾವುದೇ ಒಂದು ಬರ್ಲಾರ್ದು ದೊಡ್ಡ ಹೆಸರು ಮಾಡಪ್ಪ ರೈತರಿಗೆ ಏನಪ್ಪಾ ಅಂತ ಚಳಿಗೆ ಸರಿಯಾಗ ಅದು ಸರಿಯಲ್ಲ. ಈಗ ನಾನು ಇದು ಮಾಡೀನಿ, ಇದೆಲ್ಲ ಅನುಭವ ಮಾಡಿದ್ದೀನಿ. ಈಗ ಮಿಯಾಸ್ ಹಾಕಿದವ್ರು ಬಂದವ್ರು ಮಾರ್ಕೆಟ್ ಎಲ್ಲದ ಅದು ಅಲ್ಲಿ ಅವ್ರಿಗೆ ಗೊತ್ತ, ಅಲ್ಲಿ ಅವ್ರಿಗೆ ಇದು ಇಲ್ಲ ಆಗಂಗಿಲ್ಲ. ಏನಂತೀರಿ ಇದು ನೀವು? ಕರೆಕ್ಟ್ ಸರ್. ಸರ್, ಹಸುಗಳು ಎಷ್ಟಿದಾವ ಸರ್ ನೀವು? ಸಾಧಾರಣ ಏನಪ್ಪಾ ಅಂದ್ರೆ ಈಗ ಒಂದು ಸಣ್ಣ ದೊಡ್ಡ ಕಲ್ತು ಒಂದು 20 ಹಸುಗಳು ಅದಾವ. 20 ಹೋರಿ, ಅದು ಬೀಜ ಹೋರಿ ಮತ್ತೆ ಎಲ್ಲ ಕಲ್ತು 20 ಗೀರು ತಳಿ, ಗುಜರಾತ್, ಅದು ಕೂಡ ಗುಜರಾತ್ ತಳಿವೇ ತಂದಿವಿ. ಅದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ಅದಕ್ಕೆ ಹಾಲಿನಲ್ಲಿ ವಿಶೇಷ ಒಂದು ಗುಣಧರ್ಮ ಇದೆ. ಅದು ಇನ್ನೊಂದು ಆಕಳುಗಳಿಗೆ ಯಾವ್ದಿಲ್ಲ, ಕಟ್ ಮೇಯಿಸೋದಕ್ಕಿಂತ ಬಿಟ್ಟು ಮೇಯಿಸೋದು ಉತ್ತಮ. ಯಾಕಂದ್ರೆ ಎಲ್ಲಾ ಭೂಮಿ ಮೇಲೆ ಇರ್ತಕ್ಕಂಥ ವನಸ್ಪತಿಗಳು ಸಿಗ್ತಾ, ಆ ಹಾಲಿನಲ್ಲಿ ಔಷಧಿ ಗುಣಧರ್ಮಗಳು ಬರ್ತವೆ. ಸರ್, ಇದಕ್ಕೆಲ್ಲ ಫರ್ಟಿಗೇಷನ್ ಸಿಸ್ಟಮ್ ಯಾವ ತರ ಮಾಡಿದಿರಿ, ಯಾವ ತರ ಇದಕ್ಕೆ ಶೆಡ್ಯೂಲ್ ಇದೆ, ಅದನ್ನು ತೋರಿಸ್ತಾ ಹೋಗಿ. ಈ ಫರ್ಟಿಗೇಷನ್ ವಿಷಯದಲ್ಲಿ ನಾನು ಮುಂದಿನ ಜನರೇಷನ್ ನನ್ನ ಮಗ ಹೇಳ್ತಾನೆ. ತಾಂತ್ರಿಕವಾಗಿ ಏನಪ್ಪಾ, ನಾನು ಹಳೆ ಪದ್ಧತಿ ಬರ್ತಾ ನಾ ಈ ಮಟ್ಟಕ್ಕೆ ಬಂದೀನಿ. ಮುಂದಿನ ಎಲ್ಲ ನನ್ನ ಮಗ ಏನಪ್ಪಾ ಅಂದ್ರೆ ಅವನು ಇಂಜಿನಿಯರ್ ಅದಾನ, ಅವನಕ್ಕಿಂತ ಮುಂದಿನ ವೈಜ್ಞಾನಿಕವಾಗಿ ಏನಪ್ಪಾ ಎಲ್ಲಾನು ಒಂದು ಪ್ರಗತಿ ಮಾಡಿದಾನ. ಅದೇನಪ್ಪಾ ಮುಂದಿನ ವಿಷಯ ನಿಮಗೂ ಎಲ್ಲ ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ನರೇಂದ್ರ ದತ್ ದತ್ತಾತ್ರೇಯ ಕೊಳ್ಳೂರ್ ಅಂದ್ರೆ. ನಾನು ಇಲ್ಲೇ ಗಾಣಗಾಪುರ್ನಾಗೆ ಇದೇವ್ರಿ. ಮೈನ್ ತೋಟ ಫಾರ್ಮಿಂಗ್ ಮಾಡ್ತೀವಿ. ನಮ್ಮ ತಂದೆಯವ್ರು ಆಕ್ಚುಲಿ ಶುರು ಮಾಡಿದ್ದು, ಈಗ ನಾ ಅದ್ರದ್ದು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ, ಎಲ್ಲಾ ತಂತ್ರಜ್ಞಾನ ಬಳಸ್ಕೊಂಡು. ನಿಮ್ ಕ್ವಾಲಿಫಿಕೇಶನ್ ಏನಾಗಿದೆ? ನಂದ್ರಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಬೆಂಗಳೂರಿಂದ ಆಗಿದ್ರೆ. ಸೊ ಅಲ್ಲಿ ಮಾಡ್ಕೊಂಡು ಹಾಗೆ ಸೋಲಾರ್ನು ಮಾಡ್ತಿದ್ವಿ. ಸೋಲಾರ್ ಕಂಪ್ನಿ ಅದ ನಂದು. ಅದು ಮಾಡ್ಕೊಂಡು ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ವಿತ್ ಎಲ್ಲ ಇಸ್ರೇಲ್ ತಂತ್ರಜ್ಞಾನ ಬಳಸ್ಕೊಂಡು ಎಲ್ಲ ಒಂದೊಂದಾಗ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದೀವಿ. ಸರ್, ವಿಶೇಷವಾಗಿ ಇಲ್ಲಿ ಎಷ್ಟು ಗಿಡಗಳಿದಾವೆ ಸರ್? ಸರ್, ಇಲ್ಲಿ ನಮ್ ತೋಟದಲ್ಲಿ ಈ ಪ್ಲಾಟ್ ಬಂದ್ಬಿಟ್ಟು 24 ಎಕರೆ ಇದೆ. ಇದರಲ್ಲಿ 8 ಎಕರೆ ನಮ್ ತಂದೆಯವರು 2008ರಲ್ಲಿ ಪ್ಲಾಂಟೇಶನ್ ಮಾಡಿದ್ರು, ಹಳೆ ಪದ್ಧತಿಯಲ್ಲಿ 30 ಅಡಿ ಬೈ 30 ಅಡಿಗೆ. ಸೊ ಅದು 400 ಮರ ಇದೆ. ಸೊ ಮತ್ತೆ ಹೋದ ವರ್ಷ ಒಂದ್ ವರ್ಷ ಆಯ್ತು, ಇನ್ನೊಂದು 2000 ಮತ್ತೆ ಪ್ಲಾಂಟೇಶನ್ ಮಾಡಿದ್ವಿ ಇಲ್ಲಿ. ಸೊ ಮುಂಚೆ ಎಲ್ಲ ನಮ್ಮ ಹತ್ರ ಪೇರ್ಲ ಹಣ್ಣು, ಬಾಳೆಹಣ್ಣೆಲ್ಲ ಮಾಡ್ತಿದ್ವಿ. ಈಗೆಲ್ಲ ಒಂದೇ ತರ ಹಣ್ಣಿರ್ಲಿ, ಒಂದೇ ತರ ಸೀಸನಿಂಗ್, ಯಾಕಂದ್ರೆ ನಾವು ಪ್ರೊಸೆಸಿಂಗ್ ಪ್ಲಾಂಟ್ ಮಾಡ್ತಾ ಇದ್ವಿ ಇಲ್ಲೆಲ್ಲ. ಮ್ಯಾಂಗೋ ಪಲ್ಪ್ ಮಾಡೋಕಂತ ಒಂದೇ ತರ ಬೆಳೆ ಇದ್ರೆ ನಮ್ಗೆ ಮಷಿನರಿ ಹಾಕೋಕೆಲ್ಲ ಅನುಕೂಲ ಆಗುತ್ತೆ. ಸರ್, ಟೋಟಲ್ ಆಗಿ ಎಷ್ಟು ಎಕರೆ ಮಾವು ಆಗ್ತದೆ ಅಲ್ಲಿ ಇಲ್ಲಿ ಎಲ್ಲ ಸೇರಿ 26 ಎಕರೆ ಇದೆ. 26 ಎಕರೆ ಮಾವು. ಒಂದೇ ವೆರೈಟಿ ಕೇಶರ್, ಒಂದೇ ಬೆಳೆ. ಹಳೇದು ಲೋ ಡೆನ್ಸಿಟಿ ಇದೆ. ಸೊ ಎಕರೆಗೆ ಒಂದು 50 ಮರ ಇದೆ. ಇವು ಹೊಸ ಮಾಡಿರೋದು ಎಕರೆಗೆ 192 ಮರ. ಹೈ ಡೆನ್ಸಿಟಿ, ಮೀಡಿಯಂ ಡೆನ್ಸಿಟಿ ಅನ್ಬೋದು. ಹೈ ಡೆನ್ಸಿಟಿ ಅಂದ್ರೆ ಇನ್ನೂ ಮಾಡ್ತಾರೆ, ಇನ್ನು ಒಂದ್ರೊಳಗೆ ಒಂದು. ಸರ್, ಹಸುಗಳು ಎಷ್ಟಿದಾವೆ, ಇದ್ರದ್ದು ಯಾವ ತರ ಯುಟಿಲೈಸ್ ಮಾಡ್ಕೊಳ್ತೀರಿ ಸರ್? ಇದು ನಮ್ ತೋಟ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ತಾ ಇರೋದೇ ಹಸುಗಳಿಂದ. ಇಲ್ಲ ಅಂದ್ರೆ ಕಷ್ಟ ತುಂಬಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲ ಅಂದ್ರೆ. ಸೊ ಇದ್ರಲ್ಲಿ ನಮ್ಮ ಹತ್ರ ನಮ್ ತಂದೆಯವರು 2003ರಲ್ಲಿ ಈ ಗಿರ್ ತಳಿದ್ದು ಹಸುಗಳನ್ನ ತಂದಿದ್ರು ಗುಜರಾತ್ ಕಡೆಯಿಂದ. ಸೊ ಅವಾಗಿಂದ ಈ ಹಸುಗಳು ನಮ್ಮಲ್ಲಿ ಇದು ಇರೋದೆಲ್ಲ 3ನೇ ಜನರೇಷನ್. ಇವಾಗ 3ನೇ ಜನರೇಷನ್. ಟೋಟಲ್ ಎಷ್ಟಾಗಿದಾವೆ ಸರ್ ಈಗ? ಈ ಟೋಟಲ್ 20 ಎಲ್ಲ ಚಿಕ್ಕದು ದೊಡ್ಡದೆಲ್ಲ ಸೇರಿ ಒಂದು 24 ಇದೆ ಇವಾಗ ತೋಟದಲ್ಲಿ. ಸೊ ನಮ್ದು ಇದ್ರದ್ದು ಮುಖ್ಯ ಉಪಯೋಗ ಏನಂದ್ರೆ ಸಗಣಿ ಗೊಬ್ಬರ, ಗೋಮೂತ್ರ, ಆಮೇಲೆ ಮನೆಗೋಸ್ಕರ ಹಾಲು ಸ್ವಲ್ಪ ಏನೋ ಜಾಸ್ತಿ ಬಂದ್ರೆ ನಾವು ಮಾಡ್ಬೋದು. ಬಟ್ ನಮ್ಗೆ ಮುಖ್ಯ ಇರೋದು ಬರೀ ಸಾವಯವ ಕೃಷಿಗೆ. ಸೊ ಇದರದೆಲ್ಲ ಗೊಬ್ಬರ ಯಾವ ತರ ಕಲೆಕ್ಟ್ ಮಾಡ್ತೀರಿ? ಗೋಮೂತ್ರ ಯಾವ ತರ ಕಲೆಕ್ಟ್ ಮಾಡ್ತೀರಿ? ಗೋಮೂತ್ರ ನಾವು 2 ಪದ್ಧತಿಯಿಂದ ಕಲೆಕ್ಟ್ ಮಾಡ್ತೀವಿ. ಒಂದು, ಬೆಳಗ್ಗೆ ಎದ್ದ ತಕ್ಷಣ ಹಸುಗಳು ಯಾವಾಗ ಎದ್ದೇಳುತ್ತಲ್ಲ ಅವಾಗ ಡೈರೆಕ್ಟ್ ನಾವು ಒಂದು ಈ ತರ ಚೊಂಬಿಂದ ಹಿಡ್ಕೊಂಡು ಗೋಮೂತ್ರ ಕಲೆಕ್ಟ್ ಮಾಡ್ತೀವಿ. ಅದು ಪೆಸ್ಟಿಸೈಡ್ ಮಾಡ್ಬೇಕಂದ್ರೆ
ಅದೇ ಯೂಸ್ ಮಾಡಬೇಕು. ಬರೀ ನಾವು ಫರ್ಟಿಲೈಸರ್ ತರ ಯೂಸ್ ಮಾಡಕಂದ್ರೆ ಅಲ್ಲಿ ಈ ತರ ನೀವು ನೋಡ್ಬೋದು ಎಲ್ಲ ಕಲೆಕ್ಟ್ ಆಗಿ ಅಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ. ಅಲ್ಲೊಂದು ಬಕೆಟ್ ತರ ಇಟ್ಟಿರ್ತೀವಿ, ಅದನ್ನು ನಾವು ಯೂಸ್ ಮಾಡ್ತೀವಿ. ಬಟ್ ಅದು ಇದಕ್ಕೋಸ್ಕರ ಬರೀ ಗೊಬ್ಬರ ಅಂತ ಬಳಸಬಹುದು. ಬಟ್ ಔಷಧಿಗೋಸ್ಕರ ಮಾಡಕ್ಕೆ ನಾವು ಡೈರೆಕ್ಟ್ ಪೆಸ್ಟಿಸೈಡ್ ಮಾಡ್ಬೇಕಂದ್ರೆ 100% ನೆಲ್ ಮೇಲೆ ಬಿದ್ದಿರಬಾರ್ದು. ಯಾಕಂದ್ರೆ ನೆಲ್ ಮೇಲೆ ಬಿದ್ರೆ ಮತ್ತೆ ಎಲ್ಲ ಮಣ್ಣು ಕೊಟ್ಟಿಗೆನೂ ತುಂಬಾ ಚೆನ್ನಾಗಿ ಮಾಡಿರಿ ಸರ್. ಎರಡು ಕಡೆಯಿಂದ ಒಂದೇ ಕಡೆ ತೊಳೆದ್ರು ನೀರೆಲ್ಲ ಒಂದೇ ಕಡೆ ಹೋಗೋ ತರ ಮಾಡಿ. ಇಲ್ಲಿಂದ ಹೋದ್ ನೀರನ್ನ ಯಾವ ತರ ಸ್ಟೋರೇಜ್ ಮಾಡ್ತೀರಿ, ಅದರಿಂದ ಏನೇನ್ ಪ್ರೊಸೆಸ್ ಮಾಡ್ತೀರಿ? ಇಲ್ಲಿಂದ ಹೋಗಿರೋದು ನೀರು ತಿಪ್ಪೆಲ್ಲ ಹೋಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಇಲ್ಲೊಂದು ಚಿಕ್ಕದೊಂದು ಬಕೆಟ್ ಇಟ್ಟಿರ್ತೀವಿ. ಗೋಮೂತ್ರ ಬೆಳಗ್ಗೆ ಜಾಸ್ತಿ ಇರುತ್ತೆ, ಅವಾಗ ಕಲೆಕ್ಟ್ ಮಾಡಿ ಈ ತರ ಪ್ಲಾಸ್ಟಿಕ್ ಬ್ಯಾರಲ್ ಅಲ್ಲಿ ಕಲೆಕ್ಟ್ ಮಾಡಿ ಡ್ರಮ್ ಗಳಿಗೆ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ಸೆಗಣಿ ಗೊಬ್ಬರನೆಲ್ಲ ನಾವು ಈ ತರ ಸ್ವಲ್ಪ ಫುಲ್ ತುಂಬಾ ಆಗಲ್ಲ, ಒಂದು 50% ಈ ತರದ್ದು ಗೋಬರ್ ಗ್ಯಾಸ್ ಇದೆ ಮಾಡಿರೋದು. ಸೊ ಗೋಬರ್ ಗ್ಯಾಸ್ ಹಾಕ್ಬಿಟ್ಟು ಈ ಗೋಬರ್ ಗ್ಯಾಸ್ ಇಲ್ಲಿರುವಂತ ಜನರು ಯೂಸ್ ಮಾಡ್ತಾ ಇರ್ತಾರೆ ಅಡಿಗೆ ಮಾಡಕ್ಕೆಲ್ಲ. ಪ್ಲಸ್ ಅದರಿಂದ ಬಂದಿರುವಂತ ಸ್ಲರಿ ಒಳ್ಳೆ ಸಿಸ್ಟಮ್ ಮಾಡಿರ್ ಸರ್. ಇಲ್ಲಿ ಗೊಬ್ಬರ ಕಲ್ಸೋದು, ಹೌದು, ಇಲ್ಲಿ ಗ್ಯಾಸ್ ಬರುತ್ತೆ, ಫಾರ್ಮೇಶನ್ ಆಗುತ್ತೆ, ಇಲ್ಲಿ ಸ್ಲರಿ ಬರುತ್ತೆ. ಒಳ್ಳೆ ಚೆನ್ನಾಗಿ ಮಾಡಿದ್ರಿ ಸರ್. ಸೊ ಮುಂಚೆ ಹೇಗಿತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು ಮ್ಯಾನ್ಯುಯಲ್ ಎತ್ಕೊಂಡು ಹೋಗೋದೆಲ್ಲ. ಇವಾಗೆಲ್ಲ ಮಷಿನರೀಸ್ ತರಿಸಿದೀನಿ. ಸೊ ಸ್ಲರಿ ಪಂಪ್ ಮಾಡಕ್ಕೆಲ್ಲ ಮೋಟರ್ಗಳಿದೆ. ಮೋಟರ್ ಇಂದ ಪಂಪ್ ಮಾಡ್ಕೊಂಡು ನಾವು ಒಂದು ಈ ತರ ಬ್ಯಾರಲ್ ಟ್ರ್ಯಾಕ್ಟರ್ ಇಟ್ಕೊಂಡು ಯಾವ ಗಿಡಕ್ಕೆ ಬೇಕು ಡೈರೆಕ್ಟ್ ಅದೇ ತರ. ಅಂದ್ರೆ ಈಗ ಗೊಬ್ಬರ ಹಾಕಿ ಕಲ್ಸೋದನ್ನು ಕಷ್ಟ ಇಲ್ಲ ಸರ್? ಎಲ್ಲ ಕಷ್ಟ ಇಲ್ಲ. ಈ ತರದ್ದು ಇದು ಹಾಕ್ಬೇಕಾದ್ರೆ ಈ ಮಷಿನ್ ಯೂಸ್ ಮಾಡ್ತೀವಿ. ಸೊ ಗೊಬ್ಬರ ಏನಾಗುತ್ತೆ, ಫುಲ್ ಯೂನಿಫಾರ್ಮ್ ಮಿಕ್ಸಿಂಗ್ ಆಗ್ಬಿಡುತ್ತೆ, ಬ್ಯಾಟರ್ ಟೈಪ್ ಆಗ್ಬಿಡುತ್ತೆ. ಈ ಪಂಪ್ ಏನ್ ಮಾಡಿದ್ರೆ ಇದರಿಂದ ಸ್ಲರಿ ಪಂಪ್ ಆಗುತ್ತೆ. ಇದು ಸ್ಲರಿಗೋಸ್ಕರನೇ ಸ್ಪೆಷಲ್ ಮೋಟರ್ ಇರೋದು. ಇದನ್ನ ಸ್ಲರಿ ನಾವು ಟ್ರ್ಯಾಕ್ಟರ್ ಅಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಹೋಗಿ ನಾವು ಮರಗಳಿಗೆಲ್ಲ ಡಂಪ್ ಮಾಡ್ತಾರೆ. ಈ ಸ್ಲರಿ ಪಂಪ್ ಏನ್ ವಿಶೇಷ ಸರ್? ಇದು ಏನ್ ಪ್ರೈಸ್ ಅದ ಬೇರೆ ರೈತರಿಗೂ ಅನುಕೂಲ? ಇದು ಬಂದ್ಬಿಟ್ಟು ಒಂದು 11,000 ನಾವು ತಗೊಂಡಿರುವಾಗ 11,000ದಲ್ಲಿತ್ತು. 1.5 HP ಇದೆ. ಇದು ಶಕ್ತಿ ಪಂಪ್ ಅಂತ ಕಂಪ್ನಿ ಕಡೆಯಿಂದ. ಸೊ ಇದೆಲ್ಲ ಸ್ಟೇನ್ಲೆಸ್ ಬಾಡಿ ಇದೆ, ನೀವು ನೋಡಿ. ಮೇಂಟೆನೆನ್ಸ್ ಏನಿಲ್ಲ ಸರ್ ಇದ್ರಲ್ಲಿ, ಮೇಂಟೆನೆನ್ಸ್ ಏನಿಲ್ಲ. ಅದಕ್ಕೆ ಸ್ಟೇನ್ಲೆಸ್ ಅಂತ ತಂದಿದ್ದೀವಿ. ಆಮೇಲೆ ತುಂಬಾ ಸ್ಲರಿ ಇದ್ರಲ್ಲಿ ಇನ್ನೊಂದು ಸಿಸ್ಟಮ್ ಇದೆ, ನಾವು ಅಲ್ಲೇ ಇಡ್ತೀವಿ ಯೂಶುವಲಿ. ಈ ಮೋಟರ್ ಸ್ಲರಿ ಒಂದ್ ಲೆವೆಲ್ ಇಂದ ಕಡಿಮೆ ಆದ ತಕ್ಷಣ ಮೋಟರ್ ಆಟೋಮೆಟಿಕ್ ಆಫ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಜಾಸ್ತಿ ಸ್ಲರಿ ತೆಗೆದ್ರು ನಮ್ಮ ಗ್ಯಾಸ್ ಎಲ್ಲ ಲೀಕ್ ಆಗ್ಬಿಡುತ್ತೆ. ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ. ಈ ತರ ಕಲೆಕ್ಟ್ ಮಾಡ್ತೀವಿ, ಡೈರೆಕ್ಟ್ ಹಿಡಿದಿರೋದು ಈ ತರ ಕಲೆಕ್ಟ್ ಮಾಡ್ಬಿಡ್ತೀವಿ. ಈ ಗೋಮೂತ್ರ ಫುಲ್ ಒಂದು 200 ಲೀಟರ್ ಆದ ತಕ್ಷಣ ನಾವು ಅಲ್ಲಿ ಹಿಂದೆ ಮತ್ತೆ ಗುಂಡಿ ಮಾಡ್ಬಿಟ್ಟು ಅದ್ರದ್ದು ಪೆಸ್ಟಿಸೈಡ್ ರೆಡಿ ಮಾಡ್ತೀವಿ. ಅದು ಯಾವ ತರ ರೆಡಿ ಮಾಡ್ತೀವಿ ತೋರಿಸಿ ಸರ್. ಎಲ್ಲ ವಿಶೇಷವಾಗಿ ಮಡಿಕೆಗಳನ್ನ ಇಟ್ಟಿದ್ದೀರಿ, ಇದ್ರದ್ದೇನು ವಿಶೇಷತೆ ಸರ್? ನಾವಲ್ಲಿ ಗೋಮೂತ್ರ ಹಿಡಿದಿರುವಂತ ಡೈರೆಕ್ಟ್ ಕೆಳಗಡೆ ಬೀಳದಿರುವಂತ ಗೋಮೂತ್ರನ ಕಲೆಕ್ಟ್ ಮಾಡಿ ಒಂದು 200 ಲೀಟರ್ 400 ಲೀಟರ್ ಆದ ತಕ್ಷಣ ಈ ತರ ಒಂದು 20 ಗಡಿಗೆ ಇದೆ. ಈ 20 ಗಡಿಗೆಯಲ್ಲಿ ಒಂದೊಂದು ಗಡಿಯಲ್ಲಿ 20 ಲೀಟರ್ ಗೋಮೂತ್ರ ಆಗ್ಬೋದು. ಅದು ನೀವು ನೋಡ್ಬೋದು, ಅದು ನೀರಲ್ಲಿ ಫುಲ್ ಇದು ಮಣ್ಣಲ್ಲಿ ಫುಲ್ ಮುಳುಗಿಸಿದೀವಿ. ಇದು ಏನಕ್ಕಂದ್ರೆ ಒಂದು ಯೂನಿಫಾರ್ಮ್ ಟೆಂಪರೇಚರ್ ಮೇಂಟೈನ್ ಆಗ್ಬೇಕಂತ ಫರ್ಮೆಂಟೇಶನ್ ತರ ಒಂದು ಪ್ರೊಸೆಸ್ ಆಗಕ್ಕೆ ಬಿಟ್ಟಿದೀವಿ. ಇದರಲ್ಲಿ ಏನಂದ್ರೆ 20 ಲೀಟರ್ ಗೋಮೂತ್ರ, 2 kg ಬೇವಿನ ತಪ್ಪಲ ಸ್ವಲ್ಪ ಜಜ್ಜಿಬಿಟ್ಟು, ಆಮೇಲೆ ಒಂದು 250 ಗ್ರಾಮ್ ಬೆಳ್ಳುಳ್ಳಿ ಹಾಕ್ಬಿಟ್ಟು 21 ದಿನ ಈ ತರ ನೆಲದಲ್ಲಿ ಮುಚ್ಚಿಬಿಟ್ಟು ಮೇಲ್ಗಡೆ ಕವರ್ ಮಾಡ್ಬಿಟ್ಟು ಇಟ್ಟಿರ್ತೀವಿ. ಇದು ಆದ್ಮೇಲೆ ಒಂದು 100 ಲೀಟರ್ಗೆ 1 ಲೀಟರ್ ಪ್ರಮಾಣದಲ್ಲಿ ಹಾಕೊಂಡು. ಅಷ್ಟು ಪವರ್ಫುಲ್ ಆಗುತ್ತೆ ಸರ್? 100 ಲೀಟರ್ 1 ಲೀಟರ್ ಹಾಕಿದ್ರೆ ಸಾಕು. ಟೋಟಲ್ ಎಷ್ಟು ಗಡಿಗೆ ಇಟ್ಟಿದ್ರಿ ಸರ್? ಇಲ್ಲಿ ಟೋಟಲ್ 20 ಇದೆ. ಒಂದು 400 ಲೀಟರ್ ಅಟ್ ಎ ಟೈಮ್ ರೆಡಿ ಆಗುತ್ತೆ. ಟೋಟಲ್ ನಿಮ್ ಹೊಲಗಳಿಗೆ ಕವರ್ ಆಗುತ್ತೆ. ಒಂದ್ ಸರ್ತಿ 4000 ಲೀಟರ್ ಸ್ಪ್ರೇ ಮಾಡಕ್ಕೆ ಇದು ಒಂದ್ ಸರ್ತಿ ಮಾಡಕ್ಕೆ ಕವರ್ ಆಗ್ಬಿಡುತ್ತೆ. ಗೋಮೂತ್ರದಿಂದ ತುಂಬಾ ತರದ್ದು ಕೀಟಗಳು ಕಂಟ್ರೋಲ್ ಆಗುತ್ತೆ. ಸೊ ಇದು ಬಿಟ್ಟು ನಾವು ಬೇವಿನ ಎಣ್ಣೆ, ಕಾರಂಜಿ ಎಣ್ಣೆ, ಆಮೇಲೆ ಕೆಲವೊಂದು ಆರ್ಗ್ಯಾನಿಕ್ ಸರ್ಟಿಫೈಡ್ ಎಣ್ಣೆಗಂತ ತಂದ್ಬಿಟ್ಟು ಸ್ಪ್ರೇ ಮಾಡ್ತಾ ಇರ್ತೀವಿ. ಈ ತಿಪ್ಪೆನ ಯಾವ ತರ ನಿರ್ವಹಣೆ ಮಾಡ್ತೀರಿ ಸರ್? ಈ ಹೆಚ್ಚಿಗಿರುವಂತ ಗೊಬ್ಬರನ್ನ, ಸೆಗಣಿ ಗೊಬ್ಬರನ್ನ ಈ ತಿಪ್ಪೆಲಿ ಹಾಕ್ತಾ ಇರ್ತೀವಿ. ಪ್ಲಸ್ ಇಲ್ಲಿ ಎಕ್ಸೆಸ್ ಆಗಿರುವಂತ ಸ್ಲರಿ ಕೆಲವು ದಿನ ಬಳಸಕ್ ಆಗ್ಲಿಲ್ಲ ಅಂದ್ರೆ ಆ ಸ್ಲರಿನೂ ಇದ್ರಲ್ಲಿ ಹೋಗ್ಬಿಡುತ್ತೆ. ಪ್ಲಸ್ ನಾವು ಕೊಟ್ಟಿಗೆಯಲ್ಲಿ ತೊಳೆದಿರುವಂತ ಎಲ್ಲ ಗೋಮೂತ್ರ ನೀರೆಲ್ಲಾನು ಬಂದ್ಬಿಟ್ಟು ಇದ್ರಲ್ಲಿ ಗೋಬರ್ ಗ್ಯಾಸ್, ಸ್ಲರಿ, ಗೋಮೂತ್ರ ನೀರು ಎಲ್ಲಾನು ಇಲ್ಲಿ ಕಲೆಕ್ಟ್ ಆಗುತ್ತೆ. ಮತ್ತೆ ಕಸ ಕಡ್ಡಿನ ಇದ್ರಲ್ಲಿ ಹಾಕ್ತಿವಿ. ಸ್ವಲ್ಪ ದಿನ ಆದ್ಮೇಲೆ 6 ತಿಂಗಳ ಆದ್ಮೇಲೆ ಇದನ್ನ ಎತ್ಬಿಟ್ಟು ಮತ್ತೆ ಒಂದ್ ಕಡೆ ಬೇರೆ ಗುಂಡಿಯಲ್ಲಿ ಹಾಕ್ತಿವಿ. ಅಲ್ಲೇನಾಗುತ್ತೆ, ಅದು ಬೇಗ ಕೊಯ್ದ್ಬಿಟ್ಟು ಬೇಗ ಬಳಸಬಹುದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕಾಂಪೋಸ್ಟ್ ಆಗುತ್ತೆ. ಇಲ್ಲಿದೆ ನೀರಿನ ಜಾಸ್ತಿ ಪ್ರಮಾಣ ಇದ್ದೇ ಇರುತ್ತೆ, ಹುಳುಗಳಿಂದ ಪ್ರಾಬ್ಲಮ್ ಆಗುತ್ತಂತ ಅಲ್ಲಿ ಸೆಪರೇಟ್ ಆಗಿ ಹಾಕಿ ಅಲ್ಲಿ ಇನ್ನೊಂದು 6 ತಿಂಗಳಾದ್ಮೇಲೆ ಅದನ್ನ ತಗೊಂಡ್ಬಿಟ್ಟು ನಾವು ಮುಂಚೆ ನಮ್ಮ ಹಳೆಯ ಪದ್ಧತಿ ಪ್ರಕಾರ ಗಿಡದ ಬಡ್ಡಿಯಲ್ಲಿ ಹಾಕ್ಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಮಾಡ್ಬಿಡ್ತೀವಿ. ಒಟ್ನಲ್ಲಿ ನಿಮ್ಗೆ ಔಷಧಿ ಗೊಬ್ಬರಕ್ಕೆ ಯಾವುದೇ ತೊಂದರೆ ಇಲ್ಲ. ಹಸುಗಳಿಂದಾನೇ ನಮ್ಮ ಸಾವಯವ ಕೃಷಿ ನಡೀತಾ ಇದೆ. ಇದು ನೀವು ನೋಡ್ಬೋದು, ಈ ಕಡೆ ನಾವು ರೇಷ್ಮೆ ಬೆಳಿತಾ ಇದ್ವಿ. ಇದರಿಂದ ರೇಷ್ಮೆ ಹುಳಕ್ಕಂತಲ್ಲ, ನಮ್ಮ ಹತ್ರ ಹಸು ಇರುವಂತ
ಜಾನುವಾರುಗಳಿಗೆ ಮೇವು ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಇದೊಂದು ಹಸಿ ಬೆಳೆ ಬೆಳಿತಾ ಇರ್ತೀವಿ. ಸರ್ ಆಮೇಲೆ ಇದು ಬಿಟ್ಟು ನಾವು ಈ ತರ ಕಬ್ಬು ಬೆಳಿತೀವಿ. ಇದು ಕಬ್ಬು ಯಾವ್ದೋ ಒಂದು 8500 ಅಂತ ಯಾವ್ದೋ ಎಕ್ಸಾಕ್ಟ್ ಗೊತ್ತಿಲ್ಲ, ಸರ್ ಅದು ಮೆತ್ತಗಿರೋಂತ ಕಬ್ಬನ್ನು ಬೆಳಿತಾ ಇದೀವಿ ಹಸುಗಳಿಗೆ. ಇದು ಎರಡು ಹಸುಗಳಿಗೋಸ್ಕರ ಎರಡು ಹಸುಗಳಿಗೋಸ್ಕರ ಹಸಿ ಮೇವು ಸಿಗ್ತದೆ. ಹಸಿ ಮೇವು ಅಂತ. ಇದು ಬಿಟ್ಟು ನಾವು ಜೋಳದ ಕಣಿಕೆ ನಮ್ದು ಏನ್ ಸಾಂಪ್ರದಾಯಿಕ ಬೆಳಿತಾ ಇರ್ತೀವಿ ಅದು ಜೋಳದ ಕಣಿಕೆ ಹಾಕ್ತಾ ಇರ್ತೀವಿ. ಅದು ಒಣ ಕಣಕಿ ಎರಡು ಹಸಿ. ಮತ್ತ ನಾವು ಹಸುಗಳಿಗೆ ದಿನಾಲು ಇವಾಗ ಬೇಸಿಗೆ ಇದೆ, ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮೇಕ್ ತಗೊಂಡ್ ಹೋಗ್ತೀವಿ ಹೊರಗಡೆ. ಹಳ್ಳದಲ್ಲಿ ಇಲ್ಲ ಯಾವ್ದಾದ್ರು ಖಾಲಿ ಜಮೀನ್ ಇದೆ ಅಲ್ಲಿ ತಗೊಂಡ್ ಹೋಗ್ತೀವಿ. ನಾರ್ಮಲ್ ಟೈಮ್ ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ. ಬಟ್ ನಾವು ದಿನಾಲು ಹಸುಗಳನ್ನ ಹೊರಗಡೆ ತಗೊಂಡೋಗಿ ಮೇಯಿಸ್ಕೊಂಡೆ ಸ್ವಲ್ಪ ಮೇಯಿಸೋದಕ್ಕಿಂತಲೂ ಬಿಚ್ಚು ಮೇಯಿಸೋದು, ಯಾಕಂದ್ರೆ ಅದಕ್ಕಂತ ಬೇಕಾಗಿರುವಂತ ಎಲ್ಲ ತಪ್ಪಲು ಅದು ತಿಂತಾ ಇರುತ್ತೆ. ಸರ್ ಮಾವಿಗೆ ಫರ್ಟಿಗೇಷನ್ ಸಿಸ್ಟಮ್ ಯಾವ ರೀತಿ ಮಾಡಿರಿ ಅದ್ರ ಬಗ್ಗೆ ನೀವು ನೋಡ್ಬೋದು. ಇಲ್ಲಿ ತರದ್ದು 4 ಈ ತರ ಸಿಂಟ್ಯಾಕ್ಸ್ ಟ್ಯಾಂಕ್ಸ್ ಹಾಕಿದೀವಿ. ಸೊ ಇದ್ರಲ್ಲಿ ನೀವು ಯಾವ್ದೇ ತರ ನಾವು ಸಾವಯವ ಮಾಡ್ತಾ ಇದೀವಿ, ಸಾವಯವ ಬಳಸ್ತೀವಿ, ಕೆಮಿಕಲ್ ಆದ್ರೂ ಕೆಮಿಕಲ್ ಯಾವ ತರದಾದ್ರೂ ನೀವು ಬಳಸಬಹುದು. 4 ಸಿಂಟ್ಯಾಕ್ಸ್ ಟ್ಯಾಂಕ್ಸ್ ಇದೆ, ಪ್ರತಿಯೊಂದು 500 ಲೀಟರ್ ಕೆಪಾಸಿಟಿ ಅದು. ಸೊ ನಾವು ಇದ್ರಲ್ಲಿ 4 ತರದ್ದು ಬೇರೆ ಏನು ಮಾಡೋದು ಅಥವಾ ಒಂದೇ ತರದ್ದು ಯಾವುದೇ ತರದ್ದು ಗೊಬ್ಬರನ ಇದ್ರಲ್ಲಿ ಮಿಕ್ಸ್ ಮಾಡಿ ಇದನ್ನ ಡ್ರಿಪ್ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಯಾವ ಪ್ರತಿಶತದಲ್ಲಿ ಬೇಕು, ಯಾವ ಅಂದ್ರೆ ಎಷ್ಟು ಬೇಕಾ, ರೇಷಿಯೋ 1% ಬೇಕಾ, 2% ಬೇಕಾ, ಅಥವಾ 100 ಲೀಟರ್ ಪ್ರತಿ ಗಂಟೆ ಬೇಕಾ, 300 ಲೀಟರ್ ಪ್ರತಿ ಗಂಟೆ ಬೇಕಾ, ಆ ತರ ಸೆಟ್ಟಿಂಗ್ ಮಾಡ್ಬಿಟ್ಟು ಆನ್ ಮಾಡಿದ್ರೆ ಇದು ನೀರಲ್ಲಿ ಒಂದು ಅಕ್ಯುರೇಟ್ ಆಗಿ ಹೋಗ್ತಾ ಇರ್ತದೆ. ಅಕ್ಯುರೇಟ್ ಅಂದ್ರೆ ಅಕ್ಯುರೇಟ್ ಅಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಏನ್ ಸಿಸ್ಟಮ್ ಅಂತ ಹೇಳ್ತಾರೆ ಸರ್? ಇದಕ್ಕೆ ಫರ್ಟಿಗೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಇದು 4 ಟ್ಯಾಂಕ್ ಇದೆ ಅಂತ. ನೀವು ಇಲ್ಲಿ 4 ವೆಂಚುರೀಸ್ ಇದೆ. ಸೊ ಪ್ರತಿಯೊಂದು ಕಂಟ್ರೋಲ್ ಮಾಡಕ್ಕೆ ಇದು ಯಾವ ಟ್ಯಾಂಕ್ ಸೆಲೆಕ್ಷನ್ ಮಾಡಿದ್ರೆ ಆ ತರ ಸೆಲೆಕ್ಷನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಲೀಟರ್ ಪ್ರತಿ ಅವರ್ ಹೋಗ್ತಾ ಇದೆ, ಅದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಎಷ್ಟು ಪ್ರೆಷರ್ ಅದು ಗೊತ್ತಾಗ್ತಾ ಇರುತ್ತೆ. ಸೊ ಇದರಿಂದ ಇಲ್ಲಿ ಮುಖ್ಯವಾದ ನೀರಿನ ಪೈಪ್ ಲೈನ್ ಇದೆ. ಪೈಪ್ ಲೈನ್ ಅಲ್ಲಿ ಮಿಕ್ಸ್ ಹಾಕೊಂಡು ಹೋಗ್ತಾ ಇದೆ. ಟೋಟಲ್ ಹೊಲಕ್ಕೆ ಸಪ್ಲೈ ಆಗ್ತಾರೆ ಟೋಟಲ್ ಇಲ್ಲಿಂದ ಫುಲ್ ಈ 24 ಎಕರೆ ಅಂತ ಜಾಗದಲ್ಲಿ ಸಪ್ಲೈ ಆಗ್ತದೆ. ಇಲ್ಲೊಂದು ನಾವು ಟ್ಯಾಂಕ್ ಅನ್ನು ಕಟ್ಟಿದೀವಿ. ಈ ಟ್ಯಾಂಕ್ ಬಳಸೋದು ಏನಕ್ಕಂದ್ರೆ ವೇಸ್ಟ್ ಡಿಕಂಪೋಸರ್ ಅಂತ ಗೊತ್ತಿರ್ಬೇಕಿಲ್ಲ ಇವಾಗ. ಸೊ ವೇಸ್ಟ್ ಡಿಕಂಪೋಸರ್ ತುಂಬಾ ನಮ್ಗೆ ಉಪಯುಕ್ತವಾದಂತ ಜೀವಾಣುಗಳು ಸಿಗ್ತಾ ಇರುತ್ತೆ. ಸೊ ಅದು ಚಿಕ್ಕ ರೀತಿಯಲ್ಲಿ ಮುಂಚೆ ಮಾಡ್ತಿದ್ವಿ, ಒಂದು 200 ಲೀಟರ್ ಬ್ಯಾರಲ್. ಬಟ್ ನಮ್ದು ಇವಾಗ ತುಂಬಾ ದೊಡ್ಡ ಇದೆ. ಸೊ ನಾವು ಅಟ್ ಎ ಟೈಮ್ ಅವಾಗ 30,000 ಲೀಟರ್ 40,000 ವೇಸ್ಟ್ ಡಿಕಂಪೋಸರ್ ಮಾಡ್ತೀವಿ. ಬೇಕಾದಾಗ ಅಷ್ಟೇ ಮಾಡ್ತೀವಿ, ಯಾಕಂದ್ರೆ ಅದನ್ನು ನಾವು ಮಾಡ್ತಾ ಇರಲ್ಲ. ತಿಂಗಳಿಗೆ 1 ಸರ್ತಿ ಅಥವಾ ತಿಂಗಳಿಗೆ 2 ಸರ್ತಿ ಮಾಡ್ತಿರ್ತೀವಿ. ಸೊ ಇದ್ರಲ್ಲಿ ನೀವು ನೋಡೋದು ಸಿಮೆಂಟ್ ಹಾಕಿ ಕಟ್ಬಿಟ್ಟು ಇದ್ರ ಮೇಲೆ ನಾವು ಟಾರ್ ಒಂದು ಪೇಂಟ್ ಸಿಗುತ್ತೆ. ಆ ಟಾರ್ ಒಂದು ಪೇಂಟ್ ನಾವು ಅಮೆಝಾನ್ ಸಿಗುತ್ತೆ. ಅದನ್ನ ತಂದ್ಬಿಟ್ಟು ಇದ್ರ ಮೇಲೆ ಕೋಟ್ ಮಾಡಿಸಿ, ಯಾಕಂದ್ರೆ ಸಿಮೆಂಟ್ ತೊಟ್ಟಿಲಿ ವೇಸ್ಟ್ ಡಿಕಂಪೋಸರ್ ಮಾಡಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ನಾವು ಟ್ರಯಲ್ ಮಾಡಿದ್ವಿ, ಆಗುತ್ತೆ ಇಲ್ಲ ಅಂತ. ಅದು ಕೆಟ್ಟೋಗ್ಬಿಡುತ್ತೆ. ಈಗ ನಮ್ಗೆ ಹೆಂಗ್ ಹಾಲು ಕೆಟ್ಟೋಗುತ್ತೆ ಆ ತರ ಅದೊಂಥರ ಬೇರೆ ತರ ಕಲರ್ ಫಾರ್ಮೇಶನ್ ಉಪಯೋಗ ಆಗೋಂತ ರೀತಿಯಲ್ಲಿ ಆಗಲ್ಲ. ಸೊ ಈ ತರ ಬ್ಲಾಕ್ ಕಲರ್ ಈ ಟಾರ್ ಪೇಂಟ್ ಮಾಡೋದ್ರಿಂದ ಇದ್ರಲ್ಲಿ ಯಾವ್ದು ಕೆಮಿಕಲ್ ಇಲ್ಲ. ನಾವು ಆಯಿಲ್ ಪೇಂಟ್ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಆಯಿಲ್ ಪೇಂಟ್ ಅಲ್ಲಿ ತುಂಬಾ ಹೆವಿ ಮೆಟಲ್ಸ್ ಇರುತ್ತೆ. ಅದು ನಮ್ ತೋಟಕ್ಕೆ ಹಾನಿಕಾರ. ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಬೇಸ್ಡ್ ಟಾರ್ ಬೇಸ್ಡ್ ಇದು ಪೇಂಟ್ ಇದೆ. ಇದನ್ನ ತಂದ್ಬಿಟ್ಟು ನಾವು ಹಾಕಿದೀವಿ. ಸೊ ಇದರಲ್ಲಿ ಒಂದು ಕಲ್ಚರ್ ತುಂಬಾ ಚೆನ್ನಾಗಿ ಕಲ್ಚರ್ ಬರುತ್ತೆ. 3-4 ದಿನದಲ್ಲಿ. ಇದ್ರಲ್ಲಿ ಇನ್ನೊಂದ್ ಏನ್ ಮಾಡಿದ್ವಿ, ನಾವು ತಿರ್ಗ್ಸಕ್ಕಾಗಲ್ಲ ಇಷ್ಟು ದೊಡ್ಡದಾಗಿ. ಸೊ ನೀವು ಫಿಶ್ ಟ್ಯಾಂಕ್ ಅಲ್ಲಿ ಏರಿಯೇಟರ್ಸ್ ಅಂತ ನೋಡಿರ್ತೀರಾ. ಸೊ ನಮ್ಮ ಹತ್ರ ಈ ತರದೊಂದು ದೊಡ್ಡ ಏರಿಯೇಟರ್ ಇದೆ. ಈ ಏರಿಯೇಟರ್ ಇದರಿಂದ ಬರೀ 3 ದಿನದಲ್ಲೇ ಡಿಕಂಪೋಸರ್ ರೆಡಿ ಆಗುತ್ತೆ. ಮಿಕ್ಸ್ ಮಾಡ್ತಾನೆ ಇರ್ತದೆ. ಹೌದು, ಮಿಕ್ಸ್ ಮಾಡ್ತೇವೆ. ಗಾಳಿ ಇಲ್ಲಿಂದ ಮೇಲಿಂದ ಇಳಿತಾ ಇರುತ್ತೆ, ನೀರಲ್ಲಿ ಮಿಕ್ಸ್ ಮಾಡ್ತಾ ಇರುತ್ತೆ. ಈ ಟೈಪ್ ಐತೆ ಸರ್. ಇದು ತುಂಬಾ ಚೆನ್ನಾಗೈತೆ ಸರ್. ಸೋಲಾರ್ ಕಂಟ್ರೋಲ್ ಕೊಠಡಿ. ಇದರಲ್ಲಿ ನಾವು 50 HP ಮೋಟರ್ ರನ್ ಮಾಡುವಂತ ಸಿಸ್ಟಮ್ ರೆಡಿ ಮಾಡಿದ್ವಿ. ಅಂದ್ರೆ ಇಡೀ 24 ಎಕರೆ ತೋಟಕ್ಕೆ ಸೋಲಾರ್ ಅಲ್ಲೇ ಕಂಟ್ರೋಲ್ ಫುಲ್ ಸೋಲಾರ್ ಅಲ್ಲೇ ಆಗುತ್ತೆ. ಅದು ಬಿಟ್ಟು ನಾವು ನಾಳೆ ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದೀವಿ ನಮ್ಮ ಮ್ಯಾಂಗೋ ಪಲ್ಗೋಸ್ಕರ. ಸೊ ಎಲ್ಲದಕ್ಕೂ ನಡೆಯುವಂತದ್ದು ಒಂದು ಸಿಸ್ಟಮ್ ಇದೆ ಇದು. ಇದರಲ್ಲಿ ಏನ್ ವಿಶೇಷತೆ ಅಂದ್ರೆ, ನೀವು ಕೇಳಿರೋದು ಇವಾಗ ಸೋಲಾರ್ ಪಂಪ್ ಎಲ್ಲರಿಗೂ ಗೊತ್ತಿರುವಂತದ್ದು ವಿಷಯ. ಅದು ಬರೀ ದಿನದಲ್ಲಿ ಮಾತ್ರ ನಡೆಯುತ್ತೆ. ನಮ್ದಲ್ಲಿ ಬ್ಯಾಟ್ರಿ ಬ್ಯಾಕ್ ಸಿಸ್ಟಮ್ ಇದೆ. ಸೊ ಇದರಲ್ಲಿ ನಾವು ರಾತ್ರಿನೂ ರನ್ ಮಾಡ್ಬೋದು. ಬಟ್ ರಾತ್ರಿ ಎಷ್ಟೊತ್ತು ರನ್ ಆಗೋದು ಅದು ಬ್ಯಾಟ್ರಿ ಕೆಪಾಸಿಟಿ ಆಗುತ್ತೆ. ಬಟ್ ನಾವು ಜಾಸ್ತಿ ಇವಾಗ ಕೋಲ್ಡ್ ಸ್ಟೋರೇಜ್ ಡೇ ಟೈಮ್ ಅಲ್ಲಿ ಸೋಲಾರ್ ಅಲ್ಲಿ ಪಂಪ್ಸ್ ರನ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಈ ತರದ್ದು ಜರ್ಮನಿಯಿಂದ ಬಂದಿರುವಂತ 6 ಇನ್ವರ್ಟರ್ ಇದೆ. ಸೊ ಒಂದು ಇನ್ವರ್ಟರ್ ಅಲ್ಲಿ 700 HP ಮೋಟರ್ ರನ್ ಆಗುತ್ತೆ. ಸೊ ಟೋಟಲಿ ಈ ತರದ್ದು ಒಂದು 50 HP ಹತ್ರ ರನ್ ಮಾಡ್ಬೋದು ನಾವೆಲ್ಲ. ಬರೀ ನಮ್ಗೆ ಏನೇ ಬೇಕಾಗಿರುವಂತ ವಿದ್ಯುತ್ ಅವಶ್ಯಕತೆ ಎಲ್ಲ ಈ ಸೋಲಾರ್ ನಮ್ಗೆ ಪೂರೈಕೆ ಆಗ್ತದೆ. ಎಷ್ಟು ಬ್ಯಾಟ್ರಿಗಳು ಇದಾವೆ ಸರ್ ಇದಕ್ಕೆ? ಇಲ್ಲಿ ಇವಾಗ ಸದ್ಯಕ್ಕೆ ನಮ್ಮ ಹತ್ರ 60 ಬ್ಯಾಟ್ರಿಗಳಿದೆ. ಸೊ 60 ಬ್ಯಾಟ್ರಿ ಅಂದ್ರೆ ನಾವು ಒಂದು 10 HP ಮೋಟರ್ ಒಂದು 8 ಅವರ್ ರಾತ್ರಿನೂ ರನ್ ಮಾಡ್ಬೋದು. ನೈಟ್ 8 ಅವರ್ ಆರಾಮಾಗಿ ರನ್ ಮಾಡ್ಬೋದು.
ಇದೆಲ್ಲ ಸಿಸ್ಟಮ್ ಇಲ್ಲೇ ಇನ್ಸ್ಟಾಲ್ ಮಾಡಿರಿ ಹಾ, ಆಮೇಲೆ ಪ್ಲಸ್ ಈ ಕೋಣೆಯಲ್ಲಿ ನಮ್ಮ ಹತ್ರ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಸಾಯಿಲ್ ಟೆಸ್ಟಿಂಗು, ವಾಟರ್ ಟೆಸ್ಟಿಂಗು, ಹಾ ಸರ್. ಆಮೇಲೆ ಇಲ್ಲೆಲ್ಲ ನಾವು ಇವಾಗ ಆಟೋಮೇಶನ್ ಮಾಡ್ತಾ ಇದೀವಿ. ಸೊ ಮುಂದೆ ನಾಳೆ ಸೆನ್ಸರ್ಸ್ ಹಾಕ್ಬಿಟ್ಟು ಆಟೋಮೆಟಿಕ್ ಮೋಟರ್ ಆನ್ ಆಗೋದು ಎಲ್ಲ ಇದ್ರಲ್ಲಿ ಕಂಟ್ರೋಲ್ ರೂಮ್ ಇದು ಆಗಿರುತ್ತೆ. ತಮ್ಮ ಹೆಸರು ಪರಿಚಯ ಹೇಳ್ರಿ. ನಾನು ವೃಂದಾ ದತ್ತಾತ್ರೇಯ ಕೊಳ್ಳೂರು. ಇನ್ನ ಈಗ ನಮ್ಮ ತಂದೆಯವರೆಲ್ಲ ಹೇಳಿದ್ರಲ್ಲ, ಅವ್ರ ಮಗಳು ನಾನು. ಮಾವಿನ ಹಣ್ಣಿನಲ್ಲಿ ಯಾವ ತರ ಪ್ರೊಸೆಸಿಂಗ್ ಮಾಡ್ತೀರಿ, ಏನೇನ್ ಪ್ರಾಡಕ್ಟ್ ಗಳು ತಯಾರು ಮಾಡ್ತೀರಿ ಮೇಡಮ್? ಸೊ ಪ್ರೊಸೆಸಿಂಗ್ ಅಂದ್ರೆ ನೀವು ಕೇಳಿದಾಗ ಇದೆಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಬೆಳೆಸಿದ್ದು. ಆದ್ರೆ ಆರ್ಗ್ಯಾನಿಕ್ ಇದ್ರೆ ಮಾವಿನ ಹಣ್ಣ ಒಂದೊಂದ್ ಸರ್ತಿ ಕೆಲವು ಸರ್ತಿ ದೊಡ್ಡ ಸೈಜ್ ಬರುತ್ತೆ, ಕೆಲವು ಸರ್ತಿ ಚಿಕ್ಕದ್ ಬರುತ್ತೆ. ಸೊ ಅದು ಪಲ್ಪ್ ನಾವು ಏನ್ ಮಾಡ್ತೀವಿ, ಒಂದೇ ಸೈಜ್ ಇಂದ ಇರೋದು ಮಾವಿನ ಹಣ್ಣ ಮಾರುಕಟ್ಟೆಯಲ್ಲಿ ಮಾರ್ತೀವಿ. ಆದ್ರೆ ಸೈಜ್ ಬೇರೆ ಬೇರೆ ಇರುತ್ತಲ್ಲ, ಅದು ಎಲ್ಲ ಸಾರ್ಟಿಂಗ್ ಮಾಡಿ ನಾವು ಈ ತರ ಪಲ್ಪ್ ತಯಾರು ಮಾಡ್ತೀವಿ. ಸೊ ಇದು ಪಲ್ಪ್ 12 ತಿಂಗಳು ಶೆಲ್ಫ್ ಲೈಫ್ ಇದೆ ಇದಕ್ಕೆ. 1 ವರ್ಷ ಇರುತ್ತೆ. ಇದ್ರೊಳಗೆ ಏನು ಹಾಕ್ಲಿಲ್ಲ ನಾವು. ಯಾವುದೇ ಸೀಸನ್ ಅಲ್ಲೂ ಕೂಡ ಮಾವಿನ ಹಣ್ಣು ಟೇಸ್ಟ್ ತಿನ್ನಕ್ ಬರ್ಬೋದು. ಇದು ಮಾವಿನ ಹಣ್ಣ ತಂದ್ ಕೂಡ್ಲೆ ಬರೀ ಹೊರಗಿಂದ ಅಷ್ಟೇ ಕ್ಲೀನ್ ಮಾಡ್ತೀವಿ. ಅದ್ರೊಳಗಿಂದೆಲ್ಲ ರಸ ತೆಗೆದ್ ಬಿಡ್ತೀವಿ. ಅದ್ರ ಸಪ್ಪೆ ಅದು ತೆಗೆದು ರಸ ತೆಗೆದು ಬರೀ ಇದ್ರೊಳಗೆ -18 ಅಥವಾ -16 ಡಿಗ್ರಿ ಕೆಳಗಡೆ ಇಟ್ಬಿಡ್ತೀವಿ. ಸೊ ಅದ್ರೊಳಗೆ ಏನು ಉಪ್ಪು ಹಾಕಲ್ಲ, ಸಕ್ಕರೆ ಹಾಕಲ್ಲ, ಏನು ಬೇರೆದೇನು ಹಾಕಲ್ಲ. ಏನು ಪ್ರೊಸೆಸಿಂಗ್ ಆಗಿ ನೋಡಿದ್ರೆ ಏನಿಲ್ಲ, ಬರೀ ಹಣ್ಣಿನ ರಸ ತೆಗೆದು ಡಬ್ಬಿಯಲ್ಲಿ ಕೂಡ. ಏನೇನ್ ವೆರೈಟಿ ಇದಾವ ಮೇಡಮ್? ಕೇಶರ್. ಸೊ ಈ ಇಲ್ಲಿಂದ ವಾತಾವರಣಕ್ಕೆ ಕೇಶರ್ ಮಾವಿನ ಹಣ್ಣ ಅದು ಒಂದೇ, ಕೇಶರ್ ಒಂದೇ. ಇದನ್ನ ಯಾವ ತರ ಇದರಿಂದ ಹೊರಗಡೆ ತೆಗೆದ್ಮೇಲೆ ಎಷ್ಟು ಹೊತ್ತು ಇಡಬಹುದು? ಇದು ನೀವು ತರದ್ರ ಮೇಲೆ ನೀವು ನಾರ್ಮಲ್ ಫ್ರಿಜ್ ಅಲ್ಲಿ ಇರ್ತಿರಲ್ಲ, ಅದು 1 ವಾರ ತನಕ ಉಳಿಬಹುದು. 1 ವಾರದವರೆಗೆ ಅಂದ್ರೆ ನಾವ್ ಮಾವಿನ ಹಣ್ಣು ತಿನ್ನೋಕು ಇದನ್ನ ತಿನ್ನೋಕು ಏನಾದ್ರು ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಇಲ್ಲ, ನೀವು ಇವಾಗ್ನು ಟೇಸ್ಟ್ ಮಾಡಬಹುದು. ಅದೇ ಫ್ಲೇವರ್ ಇರ್ತದೆ. ಅದೇ ಫ್ಲೇವರ್. ಡೀಪ್ ಫ್ರೀಜರ್ ಇಟ್ರೆ ಅದೇ ಫ್ಲೇವರು, ಅದೇ ಎಲ್ಲಾ ಪ್ರೋಟೀನ್, ಅದೇ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸ್ಟೋರ್ ಆಗ್ಬಿಟ್ಟಿದೆ. ಸೊ ಅದ್ರೊಳಗಿಂದ ಯಾವ್ದು ಅಂಶ ಕಡಿಮೆ ಆಗಿಲ್ಲ. ಮೇಡಮ್ ಇದನ್ನ ಯಾವ ತರ ಮಾರಾಟ ಮಾಡ್ತೀರಿ? ಇವಾಗ ನಾನು ಪುಣಾ ಮತ್ತೆ ಮುಂಬೈಯಲ್ಲಿ ತುಂಬಾ ದೊಡ್ಡ ದೊಡ್ಡ ಸೊಸೈಟೀಸ್ ಇರುತ್ತೆ. ಆ ಜನರಿಗೆ ಟೈಮ್ ಇರಲ್ಲ ಮಾವಿನ ಹಣ್ಣ ತಗೊಂಡ್ ಬಂದು ಸುಲ್ಲುದು ರಸ ಮಾಡಕ್ಕೆ. ಮತ್ತೆ ಎಲ್ಲಾ ಸೀಸನ್ ಅಲ್ಲೂ ಮಾವಿನ ಹಣ್ಣು ಸಿಗಲ್ಲ. ಯಾವ ಸೀಸನ್ ಅಲ್ಲೂ ನೀವು ಇದು ಯೂಸ್ ಮಾಡ್ಬೋದು. ಇದ್ರದ್ದು ಉಪಯೋಗ ಬೇರೆ ಬೇರೆ ಮಾಡ್ತಾರೆ. ಒಬ್ರು ಕೇಕ್ ಅಲ್ಲಿ ಹಾಕ್ತಾರೆ, ಒಬ್ರು ಹಾಗೆ ತಿಂತಾರೆ ಚಪಾತಿ ಪುರಿಯಿಂದ, ಕುಕೀಸ್ ಅಲ್ಲಿ ಹಾಕ್ತಾರೆ, ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಇದು ಡೈರೆಕ್ಟ್ ಹಾಗೆ ಆಸ್ ಈಸ್ ಕುಡಿಬಹುದು. ಅಂದ್ರೆ ಮಾವಿನ ರಸ ಹೆಂಗ್ ನಾವು ಕುಡಿತೀವಲ್ಲ, ಅದೇ ಆಸ್ ಈಸ್ ಇದ್ರೊಳಗಿಂದ ತೆಗೆದು ಆಸ್ ಈಸ್ ಕುಡಿಬಹುದು. ಏನು ಸಕ್ಕರೆ ಹಾಕೋದು ಯಾವುದೂ ಅವಶ್ಯಕತೆ ಇಲ್ಲ. ಮೇಡಮ್ ನಂಬರ್ ಕೋಡಿಂಗ್ ಮಾಡಿದ್ರಲ್ಲ ಅದೇನ್ರಿ ಮೇಡಮ್? ಅದು ನಾವು ಕೌಂಟಿಂಗ್ ಮಾಡೋದ್ನಾಗ ಮರಗಳದ್ ಬರುತ್ತಲ್ಲ, ಸೊ ಡೈಲಿ ಕೌಂಟಿಂಗ್ ಮಾಡೋದ ಆ ಲಾಟ್ ಅಂತ ನಂಬರ್ ಮಾಡಿದ್ವಿ ಅಷ್ಟೇ. ಅಂದ್ರೆ ಒಂದ್ ಸೀಸನ್ ಅಲ್ಲಿ ಎಷ್ಟು ಕೆಜಿ ವರ್ಗು, ಎಷ್ಟು ಲೀಟರ್ ವರ್ಗು ಆಗುತ್ತೆ ಇದು? ಆಲ್ಮೋಸ್ಟ್ 2000 ಲೀಟರ್ ಅಷ್ಟು ಮಾರ್ಕೆಟಿಂಗ್ ಮಾಡ್ತೀವಿ. ಬೇಡಿಕೆ ಯಾವ ತರ ಇದೆ ಮೇಡಮ್? ಬೇಡಿಕೆ ಆಫ್ ಸೀಸನ್ ಅಲ್ಲಿ ಹೆಚ್ಚಿದೆ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಕಡಿಮೆ, ಯಾಕಂದ್ರೆ ಎಲ್ಲರಿಗೂ ಫ್ರೆಶ್ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತಲ್ಲ. ಇದನ್ನ ಒಂದು ಬಾಟ್ಲ್ ಯಾವ ತರ ಮಾರಾಟ ಮಾಡ್ತೀರಿ? ಎಷ್ಟು ಕ್ವಾಂಟಿಟಿ ಇರುತ್ತೆ ಇದು? ಆಲ್ಮೋಸ್ಟ್ ಇದು 1/2 kg ಇದೇ ತರ, ಇದು ಸೇಮ್ ಕಂಟೈನರ್ ನಾವು ಮಾರ್ತೀವಿ. ಇದೇನ್ ಮತ್ತೆ ಬಾಟಲ್ ಅಲ್ಲಿ ಅಥವಾ ಎಲ್ಲಿ ಟ್ರಾನ್ಸ್ಫರ್ ಮಾಡಲ್ಲ. 1/2 kg ಇರುತ್ತೆ ಒಂದ್ ಕಂಟೈನರ್. ಏನ್ ರೇಟ್ ಅಲ್ಲಿ ಕೊಡ್ತೀರಿ ಮೇಡಮ್? ಇದು 400 ಇಂದ 600 ವರೆಗೆ 1/2 kg. ಅದು ಸೀಸನ್ ಮತ್ತೆ ಸಿಟಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಲೆಕ್ಕ ಹಾಕಿದ್ರೆ 400 ಇಂದ 600 ವರೆಗೆ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾವು ನೋಡ್ಬೋದು ಮಾವಿನಗೋಸ್ಕರ ಏನಾದ್ರು ಸಿಂಪಡಣೆ ಮಾಡ್ಬೇಕಂದ್ರೆ ಈ ತರದ್ದು ನಾವು ಮುಂಚೆ ಹಳೆ ಪದ್ಧತಿಯಲ್ಲಿ ಈ ತರದ ದೊಡ್ಡ ಟ್ಯಾಂಕರ್ ಅಲ್ಲಿ ನೀರ್ ಜೊತೆ ಗೋಮೂತ್ರ ಹಾಕ್ಬೇಕು, ಬೇವಿನ ಎಣ್ಣೆ ಹಾಕ್ಬೇಕು, ಏನೇ ತರದ್ದು ಸಿಂಪಡಣೆ ಮಾಡ್ಬೇಕಂದ್ರೆ ಎಲ್ಲ ನಾವು ಮಿಕ್ಸ್ ಮಾಡ್ಬಿಟ್ಟು ಇಬ್ರು ಜನ ನಿಂತ್ಕೊಂಡು ಸ್ಪ್ರೇಯಿಂಗ್ ಅಲ್ಲಿ ಹಿಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ವಿ. ಆ ಕಡೆ ಕಡೆ ಸ್ಪ್ರೇ ಮಾಡ್ತಾ ಇದ್ವಿ. ತುಂಬಾ ಟೈಮ್ ಹೋಗ್ತಿತ್ತು. ನಾವು ಒಂದು 8 ಎಕರೆ ಮಾಡಕ್ಕೆ ಒಂದಿನ ಇಡೀ ದಿನ ಫುಲ್ ಇಬ್ರು ಜನ ಬೇಕಾಗ್ತಿತ್ತು. ಈಗ ಹೊಸ ಸಿಸ್ಟಮ್ ಈ ಟ್ರ್ಯಾಕ್ಟರ್ ತಂದಿದೀವಿ. ಇದು ಹೊಸ ಮಹೀಂದ್ರದು ಓಜಾ ಅಂತ ಟ್ರ್ಯಾಕ್ಟರ್ ಬಂದಿದೆ. ಇದ್ರ ಜೊತೆ ಮಿತ್ರ ಅಂತ ಈ ಮಿಸ್ಟ್ ಸ್ಪ್ರೇಯರ್, ಇದೊಂದು ಸ್ವಲ್ಪ ಏನ್ ಬೆನಿಫಿಟ್ ಅಂದ್ರೆ ಇದು ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ. ಆಮೇಲೆ ತುಂಬಾ ಇದು ವೇಸ್ಟೇಜ್ ತುಂಬಾ ಕಡಿಮೆ ಇದ್ರಲ್ಲಿ. ಸೊ ನಾವು ಮುಂಚೆ 4000 ಲೀಟರ್ ಸ್ಪ್ರೇ ಮಾಡ್ತಾ ಇರೋದು ಸೇಮ್ ಮರಗಳಿಗೆ 3000 ಲೀಟರ್ ಅಲ್ಲೇ ಆಗ್ತಾ ಇದೆ. 1000 ಲೀಟರ್ ಟೈಮ್ ಉಳಿತಾಯ ಮತ್ತೆ ಗಿಡಕ್ಕೆ ಚೆನ್ನಾಗಿ ಅಪ್ಲೈ ಆಗ್ತಾ ಇರುತ್ತೆ. ಆಮೇಲೆ ಅದು ಇದ್ರಲ್ಲಿ ಇನ್ನೊಂದೇನಂದ್ರೆ
ಜನ ಏನು ಕಷ್ಟ ಪಡಂಗಿಲ್ಲ, ನಿಂತ್ಕೊಂಡು ನಡೆಯೋದು ಓಡಾಡೋದಿಲ್ಲ. ಬರೀ ಡ್ರೈವರ್ ಕುತ್ಕೊಂಡು ಬರೀ ಒಂದ್ ಬಟನ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಪ್ರೇ ಸ್ಪ್ರೇ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇದ್ರ ಕಾಸ್ಟ್ ಎಷ್ಟಿರ್ಬೋದು ಸರ್? ಸರ್ ಇದು ಸ್ಪ್ರೇಯರ್ ಕಾಸ್ಟ್ ಬಂದು 4,95,000 ಬಿದ್ದಿದೆ. ನಾವು ಮಾರ್ಚ್ ಅಲ್ಲಿ ತಗೊಂಡಿದ್ದು. ಟ್ರ್ಯಾಕ್ಟರ್ ಬಂದ್ಬಿಟ್ಟು 6,25,000. ಇದು ನಾವು ಮಾವಿನ ಹಣ್ಣಿಗೋಸ್ಕರ ಇದ್ರಲ್ಲಿ ನೋಡ್ಬೋದು. ಇದು ನಾರ್ಮಲ್ ನಾಸಲ್ಸ್ ಇದೆ, ಬಟ್ ಇದು ನಮ್ಮ ಮಾವಿನ ದೊಡ್ಡ ಹಳೆ ಮಾವಿನ ಗಿಡಗಳಿಗೆ 20 ಅಡಿ ಹೋಗ್ಬೇಕು. ಅದಕ್ಕೆ ಈ ತರ ಸ್ಪೆಷಲ್ 4 ಅಟ್ಯಾಚ್ಮೆಂಟ್ ನಾಸಲ್ಗಳು ಅಟ್ಯಾಚ್ಮೆಂಟ್ ಮಾಡಿ. ಇದು ನಾರ್ಮಲ್ ನಾಸಲ್. ಇದು ನಾರ್ಮಲ್ ನಾಸಲ್ ಕೆಳಗಡೆ ಒಂದು 10 ಅಡಿ. ಇದರಿಂದ ಕಷ್ಟ ಇರಲ್ಲ ಸರ್, ಲೇಬರ್ ಕಾಸ್ಟ್ ಕಡಿಮೆ, ಟೈಮ್ ಅಲ್ಲಿ ಕೆಲಸ ಆಗುತ್ತೆ. ಆಮೇಲೆ ಯೂಶುವಲಿ ಎಲ್ಲ ಏನ್ ಹೇಳ್ತಾರೆ, ಏನೇ ಸ್ಪ್ರೇ ಮಾಡಿದ್ರು ಬೆಳಗ್ಗೆ ಸಂಜೆ ಹೊತ್ತು ಮಾಡ್ಬೇಕು. ಬಟ್ ಇಷ್ಟು ದೊಡ್ಡ ತೋಟ ದೊಡ್ಡ ಏರಿಯಾ ಇದ್ದಾಗ ಒಂದೇ ಸತಿ ಮಾಡಕ್ ಆಗಲ್ಲ, ಕವರ್ ಮಾಡಕ್. ಸೊ ಇದರಿಂದ ನಮ್ ಟೈಮ್ ಉಳಿತಾಯ, ಜನದ ಉಳಿತಾಯ, ನಮ್ಮ ಖರ್ಚುನು ಉಳಿತಾಯ ಆಗುತ್ತೆ. ಆಮೇಲೆ ಯಾರಾದ್ರೂ ಮಾಡ್ಬೋದು, ಇದಕ್ಕೇನು ಗಟ್ಟಿ ಮುಟ್ಟಿ ಇರ್ಬೇಕಂತ ಇಲ್ಲಿ ಎಷ್ಟು ಏರಿಯಾ ಆದ್ರೆ ಎಷ್ಟು ವರ್ಷದ ಗಿಡಗಳು ಸರ್ ಇವು? ಇದು 8 ಎಕರೆ ಜಮೀನಲ್ಲಿ ಇದೆ. ಇದು ನಮ್ಮ ತಂದೆಯವ್ರ ಕೈಯಲ್ಲಿ ಹಾಕಿರೋ ಪ್ಲಾಂಟೇಶನ್ ಮಾಡೋದು. ನಮ್ಮ ತಂದೆಯವ್ರ ಕೈಯಲ್ಲಿ ಪ್ಲಾಂಟೇಶನ್ ಆಗಿರೋ, ನಮ್ಮ ತಂದೆ ತಾಯಿ ಸೇರ್ಬಿಟ್ಟು ಅವಾಗ ಪ್ಲಾಂಟೇಶನ್ ಮಾಡೋದು. 400 ಮರ ಇದೆ. ಇನ್ನು ಹಳೆ ಸಿಸ್ಟಮ್ ಪ್ರಕಾರ ಮಾಡಿರೋದು 30 ಅಡಿ ಬೈ 30 ಅಡಿ ಪ್ಲಾಂಟೇಶನ್ ಇದೆ. 1 ಎಕರೆಗೆ 48 ಗಿಡ ಕೂತ್ಕೊಳ್ಳುತ್ತೆ. ಸೊ ಇದು ನಮ್ಮ ಹಣ್ಣು ಶುರು ಆಗಿ ಈಗ 10 ವರ್ಷ ಆಯ್ತು ಈ ತೋಟದಲ್ಲಿ. 10 ವರ್ಷದಿಂದ ಹೌದು ಸರ್. ಇದರಲ್ಲಿ ಯಾವ ಸಿಸ್ಟಮ್ ಮಾಡಿದ್ರಿ ಸರ್ ಫರ್ಟಿಗೇಷನ್ಗೆಲ್ಲ? ಸರ್ ಇದರಲ್ಲಿ ನೋಡಿದ್ರೆ ನಾವು ಮುಂಚೆ ಡ್ರಿಪ್ ಸಿಸ್ಟಮ್ ಇಂದಾನೆ ಬೆಳೆದಿದ್ದು ಒಂದು 7-8 ವರ್ಷ. ಅದಾದ್ಮೇಲೆ ಗಿಡ ದೊಡ್ಡದಾದ್ಮೇಲೆ ನಮ್ಗೆ ಡ್ರಿಪ್ ನೀರ್ ಸಾಕಾಗ್ತಾ ಇರಲಿಲ್ಲ. ಸೊ ಇವಾಗ ನೀವು ನೋಡ್ಬೋದು ಕೆಳಗಡೆಯಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ ಇಲ್ಲಿ. ಒಂದೊಂದು ಗಿಡಕ್ಕೂ ಸಪರೇಟ್ ಇದೆ. ಸೊ ಕೆಳಗಡೆ ನೋಡ್ರೆ 2 ಇದೆ. ಸೊ ಈ 2 ಬಾರ್ ಪ್ರೆಷರ್ ಕೊಟ್ರೆ ಅಲ್ಲಿ ಆ ಮೈಕ್ರೋ ಸ್ಪ್ರಿಂಕ್ಲರ್ 10 ಅಡಿ ನೀರ್ ಬರುತ್ತೆ. ಇಲ್ಲಿಂದ ಮೈಕ್ರೋ ಸ್ಪ್ರಿಂಕ್ಲರ್ ಯೂಸ್ ಆಗುತ್ತೆ. ಹೌದು. 10 ಅಡಿ ನೀರು ಪ್ರೆಷರ್ ಹೊಡಿಯುತ್ತೆ. ಸೊ ಇದ್ರ ರೂಟ್ ಝೋನ್ ಎಲ್ಲ ಇದರಿಂದ ಕವರ್ ಆಗ್ಬಿಡುತ್ತೆ. ಪ್ರತಿ ಗಿಡಕ್ಕೂ ಒಂದೊಂದು ಕೆಳಗಡೆ 2 ಇದೆ. ಇನ್ನೊಂದು ಇದ್ರಲ್ಲಿ ಬೇರೆ ತರ ಸಿಸ್ಟಮ್ ಅಂದ್ರೆ ನಾವು ಗಿಡದ ಮೇಲೇನು ಇದೇ ತರ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಮೇಲ್ ಹಾಕಿದೀವಿ. ಮೇಲೇನು ಇದೆ ಸರ್? ಮೇಲೇನು ಇದೆ. ಅದ್ಯಾವ ತರ ವರ್ಕ್ ಮಾಡುತ್ತೆ? ಸೊ ಅದರಿಂದ ಏನಂದ್ರೆ ನಾವು ಏನಾದ್ರು ಗೋಮೂತ್ರ ಸ್ಪ್ರೇ ಮಾಡೋದ್ರೆ ಅದರಿಂದ ನಾವು ಮಿಕ್ಸ್ ಮಾಡಿ ಫರ್ಟಿಗೇಷನ್ ಸಿಸ್ಟಮ್ ಅಲ್ಲಿ ಸ್ಪ್ರೇ ಮಾಡಬಹುದು. ಡೈರೆಕ್ಟ್ ಗಿಡಕ್ಕೆ ಸ್ಪ್ರೇ ಮಾಡಬಹುದು. ಮತ್ತೆ ನೀರಿಂದಾನು ಟೆಂಪರೇಚರ್ ಕಂಟ್ರೋಲ್ ಆಗುತ್ತೆ. ಈ ತರ ಜಾಸ್ತಿ ಟೆಂಪರೇಚರ್ ಇದ್ರೆ ಫ್ರೂಟ್ ಕೂಲಿಂಗ್ ಅಂತ ಹೇಳ್ತಾರೆ. ಆ ಫ್ರೂಟ್ ಕೂಲಿಂಗ್ ಅಲ್ಲಿ ಏನಾಗುತ್ತೆ, ಈ ಹಣ್ಣು ಉದುರೋದು, ಆಮೇಲೆ ಕೆಲವೊಂದು ಹುಳುಗಳನ್ನು ಕಂಟ್ರೋಲ್ ಆಗುತ್ತೆ, ಮನೆ ಮಾಡಕ್ ಬಿಡಲ್ಲ. ಸೊ ಆತರ ಮಾಡ್ತಾ ಇರ್ತೀವಿ. ಪ್ರತಿ ಗಿಡಕ್ಕೂ ಈ ತರ ಮೇಲ್ಗಡೆ ಕೂರ್ಸಿದೀವಿ. ಸೆಂಟರ್ ಪ್ಲೇಸ್ ಮಾಡಿ. ಹೌದು, ಒಳ್ಳೆ ಐಡಿಯಾ. ಶವರ್ ತರ ನಮ್ಗೆ ಹೇಗಾಗುತ್ತೆ, ಶವರ್ ತರ ಆಗುತ್ತೆ, ಗಿಡಕ್ಕೂ ಸ್ನಾನ ಮಾಡಿದಂಗೆ ಆಗುತ್ತೆ. ತುಂಬಾ ಒಳ್ಳೆ ಐಡಿಯಾ ಸರ್. ಏನಾದ್ರು ಇಂಟರ್ ಕ್ರಾಪಿಂಗ್ ಏನಾದ್ರು ನಾವು ಮುಂಚೆ ಫಸ್ಟ್ 5 ವರ್ಷ ಇದ್ರಲ್ಲಿ ತೊಗರೆ, ಕಡ್ಲೆ ಎಲ್ಲ ಬೆಳೆದಿದ್ದೀವಿ. ಯಾವಾಗ ಹಣ್ಣು ಶುರು ಆಯ್ತು ನಾವು ಸಾವಯವ ಮಾಡೋದ್ರಿಂದ ನಾವು ಇನ್ನೂ ಬೆಳೆಕ್ ಹೋಗ್ಲಿಲ್ಲ. ಯಾಕಂದ್ರೆ ಆ ಬೆಳೆಯಿಂದ ಇದಕ್ಕೆ ಮತ್ತೆ ಕೀಟದ ಬಾಧೆ ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದ್ರೂ ನಾವು ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಇದ್ರಲ್ಲಿ ಮಧ್ಯ ಸೆಣಬು ಅಥವಾ ನವಧಾನ್ಯಗಳು ಹಾಕ್ತಾ ಇರ್ತೀವಿ. ಭೂಮಿ ಫಲವತ್ತತೆಗೆ ಇದ್ರಲ್ಲಿ ಇನ್ನೊಂದ್ ಏನ್ ಸ್ಪೆಷಲ್ ಮಾಡ್ತಿದೀವಿ, ನೀರು ನಮ್ ಕರಿ ಭೂಮಿ ಬೇಗ ಬಿರುಗ್ ಬಿಡುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಮಣ್ಣಲ್ಲಿ ಈ ತರದ್ದು ಚಾರ್ಕೋಲ್ ಪೌಡರ್ ಅಂದ್ರೆ ಕೊಳಸದ ಪೌಡರ್ ಹಾಕಿದೀವಿ ಇವಾಗ. ಸೊ ಇದರಿಂದ ಏನಾಗುತ್ತೆ, ನೀರು ಹಿಡಿಯುವಂತ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಇಡ್ಲಿ ಪೌಡರ್. ಸೊ ಒಟ್ಟಿಗೆ ಏನ್ ಸಿಗಲ್ಲ ಇದು. ಸೊ ನಾವು ಎಷ್ಟು ಸಿಗುತ್ತೆ ಅಕ್ಕಪಕ್ಕ ನಮ್ಮ ಹಳ್ಳಿಯಲ್ಲಿ ತಂದ್ಬಿಟ್ಟು ಎವ್ರಿ ಇಯರ್ ನಾವು ಹಾಕ್ತಾ ಇರ್ತೀವಿ. ಸೊ ಇದರಿಂದ ಏನಾಗಿದೆ, ಇದರಲ್ಲಿ ಕೆಲವೊಂದು ನ್ಯೂಟ್ರಿಷನ್ ಸಿಗುತ್ತೆ. ಚಾರ್ಕೋಲ್ ಪೌಡರ್ ಅಲ್ಲಿ ಕೆಲವೊಂದು ಪೊಟ್ಯಾಷಿಯಮ್, ಕೆಲವೊಂದು ಬೇಕಾದಂತ ನ್ಯೂಟ್ರಿಷನ್ ಇರುತ್ತೆ. ಪ್ಲಸ್ ಗಿಡಗಳಿಗೆ ತಂಪಾಗಿ ನೋಡ್ಕೊಳ್ಳುತ್ತೆ. ಸೊ ಅದನ್ನ ಆಡ್ ಮಾಡ್ತಾ ಇರ್ತೀವಿ. ಸರ್ ವಿಶೇಷವಾಗಿ ಇದರಲ್ಲಿ ಏನೇನು ರೋಗಗಳು ಬರ್ತವೆ, ಅದಕ್ಕೆ ಯಾವ ತರ ಮೇಂಟೆನೆನ್ಸ್ ಇರುತ್ತೆ? ಹಣ್ಣಾದ್ಮೇಲೆ ದೊಡ್ಡ ಬಾಧೆ ಅಂದ್ರೆ ಈ ಫ್ರೂಟ್ ಫ್ಲೈ ಅಂತ ಇರುತ್ತೆ. ಸೊ ಫ್ರೂಟ್ ಫ್ಲೈಗೆ ಇವನ್ ಕೆಮಿಕಲ್ ಅಲ್ಲೂ ಕಂಟ್ರೋಲ್ ಇಲ್ಲ ಅಂತ ಹೇಳ್ತಾರೆ. ನಾವು ಸಾವಯವ ಮಾಡ್ತಾ ಇದ್ವಿ. ಸೊ ಬೆಸ್ಟ್ ಆಪ್ಷನ್ ಅಂದ್ರೆ ಈ ತರದ್ದು ಫ್ರೂಟ್ ಫ್ಲೈ ಫೆರೋಮೆನ್ ಟ್ರಾಪ್ಸ್ ಅಂತ ಬರುತ್ತೆ. ನೀವು ಯಾವುದೇ ಯೂನಿವರ್ಸಿಟಿಯಲ್ಲಿ ಕೇಳ್ಕೊಂಡ್ರು ಹೇಳ್ತಾ ಇದ್ದಾರೆ, ಸಿಗುತ್ತೆ ಇದು. ಸೊ ನಾವು ಇದೊಂದ್ 2-3 ಬೇರೆ ಬೇರೆ ಕಂಪ್ನಿ ಟ್ರೈ ಮಾಡಿದ್ವಿ. ಇದು ತುಂಬಾ ಬಾಳಿಕೆ ಬರುವಂತದ್ದು ನಮ್ಗೆ ಅನಿಸ್ತು. ಯಾವ ಕಂಪನಿ? ಇದು ಫೆರೋಮೆನ್ ಕೆಮಿಕಲ್ಸ್ ಅಂತ ಹೈದರಾಬಾದ್ ಬಂದಿದೆ. ಸೊ ಇದು ತುಂಬಾ ಯೂಸ್ ಆಗ್ತಾ ಇದೆ, ತುಂಬಾ ಎಫೆಕ್ಟಿವ್ ಇದೆ, ಹುಳುಗಳು ಬೀಳ್ತಾ ಇರುತ್ತೆ. ಇವಾಗ ಸ್ವಲ್ಪ ನಾವು ತುಂಬಾ ಮುಂಚೆಯಿಂದ ಕಂಟ್ರೋಲ್ ಮಾಡೋದ್ರಿಂದ ಕಡಿಮೆ ಇದೆ. ಇವಾಗ ನಾವು ಹಾಗೆ ತೆಗಿತಾ ಇರ್ತೀವಿ. ಒಳಗಡೆ ಲ್ಯೂರ್ಸ್ ಅಂತ ಬರುತ್ತೆ, ಅದು ಹಾಕ್ತಾ ಇರ್ತೀವಿ. ಸೊ ನೀವು ನೋಡ್ರೆ ಇಲ್ಲಿ ಒಳಗಡೆ ಕಾಣಿಸ್ಬೋದು, ಆ ಕಡೆ ಒಳಗಡೆ ನಿಮ್ಗೆ ಫುಲ್ ಸತ್ತೋಗಿರೋಂತ ಕಾಣಿಸ್ತಾ ಇದೆ. ಸೊ ಇದ್ರಲ್ಲಿ ನಾವು ಲ್ಯೂರ್ ಅನ್ನ ಚೇಂಜ್ ಮಾಡ್ತಾ ಇರ್ಬೇಕು. ಎಷ್ಟು ದಿನಕ್ಕೊಂದ್ಸತಿ ಚೇಂಜ್ ಮಾಡ್ಬೇಕು? ನಿಮ್ಗೆ ತುಂಬಾ ಬಾಧೆ ಇದ್ರೆ ನಾವು
30 ದಿನಕ್ಕೊಂದ್ ಸರ್ತಿ ಇರ್ತೀವಿ. ಬಾಧೆ ಕಡಿಮೆ ಇದ್ರೆ 45 ದಿನ 60 ದಿನ. ಸ್ಟಿಕ್ಕಿ ಟ್ರ್ಯಾಪ್ ಹಾಕಿದ್ರಿ ಸ್ಟಿಕ್ಕಿ ಟ್ರಾಪ್ ಹಾಕಿದ್ವಿ. ಸರ್ ಇದಕ್ಕೆ ವಿಶೇಷವಾಗಿ ಸುಣ್ಣ ಹಾಕಿದ್ರಲ್ಲ ಸರ್, ಇದ್ರಲ್ಲಿ ಏನೇನ್ ಮಿಕ್ಸ್ ಮಾಡಿ ಹಾಕಿದ್ರಿ? ಸುಣ್ಣದಿಂದ ಏನೇನ್ ಕಂಟ್ರೋಲ್? ಸುಣ್ಣ ನಮ್ಮ ಹಳೆ ಪದ್ಧತಿಯಿಂದ ಮಾಡೋ ಸುಣ್ಣದ ಕಲ್ ತಂದ್ಬಿಟ್ಟು ಅದ್ರಲ್ಲಿ ಉಪ್ಪನ್ನ ಮಿಕ್ಸ್ ಮಾಡ್ಬಿಟ್ಟು. ಉಪ್ಪು ಸರ್? ಉಪ್ಪು ಎಷ್ಟು ಪ್ರಮಾಣ? ತುಂಬಾ ಇಲ್ಲ, ಒಂದು 50 kg ಸುಣ್ಣಲ್ಲಿ 1 kg ಉಪ್ಪು ಮಿಕ್ಸ್ ಮಾಡ್ಬಿಟ್ಟು ಈ ತರ ಸ್ಪ್ರೇ ಮಾಡಿದ್ವಿ. ಇದರಿಂದ ಗೊರ್ಲೆ ಹುಳ, ಆಮೇಲೆ ಕೆಲವಂತ ಹುಳುಗಳು ಮನೆ ಮಾಡುವಂತ ಅಥವಾ ಕೊರೆ ಮಾಡುವಂತ ಹುಳುಗಳು ಮನೆ ಮಾಡಲ್ಲ. ಸೊ ತುಂಬಾ ಇದರಿಂದನೂ ಉಪಯೋಗ ಆಗ್ತಾ ಇದೆ. ಈ ಫ್ರೂಟ್ ಫ್ಲೈ ಮತ್ತೆ ಈ ಇದು ಬೇರ್ ಹುಳಗಳು ಇದನ್ನು ಕಂಟ್ರೋಲ್ ಮಾಡಕ್ಕೆ ಇದು ಮಾಡ್ತಾ ಇದ್ವಿ. ತುಂಬಾ ಆಗಲ್ಲ, ಬಟ್ ಆದಷ್ಟು ಮಾಡ್ತಾ ಇದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆದ್ಮೇಲೆ ಮಾಡಕ್ ಹೋಗ್ಬಾರ್ದು ಇದೆಲ್ಲ. ಈ 8 ಎಕರೆಯಲ್ಲಿ ವರ್ಷಕ್ಕೆ ಎಷ್ಟು ಹಣ್ಣು ಕಟಾವ್ ಮಾಡ್ತೀರಿ ಸರ್? ಆಕ್ಚುಲಿ ಹಣ್ಣುಗಳನ್ನ ಡಜನ್ ಲೆಕ್ಕದಲ್ಲಿ ಮಾಡ್ತೀವಿ. ಸೊ ವರ್ಷಕ್ಕೆ ಒಂದು 4,000 5,000 ಡಜನ್ಸ್ ಮಾಡ್ತಾ ಇರ್ತೀವಿ. ಒಂದೊಂದ್ ಸರ್ತಿ ಜಾಸ್ತಿನೂ ಬರುತ್ತೆ. 4 ವರ್ಷ ಸೈಕಲ್ ಇದೆ. 2 ವರ್ಷ ಚೆನ್ನಾಗ್ ಬರುತ್ತೆ, 1 ವರ್ಷ ಮೀಡಿಯಂ ಬರುತ್ತೆ, 1 ವರ್ಷ ಕಡಿಮೆ ಬರುತ್ತೆ. ಸೊ ನಾವು ಅವರೇಜ್ 4,000ದಿಂದ 5,000 ಈ 8 ಎಕರೆ ಜಮೀನಲ್ಲಿ ಹಣ್ಣು ಸೇಲ್ ಮಾಡ್ತೀವಿ. ನಾವು ಮತ್ತೆ ಡೈರೆಕ್ಟ್ ಕಸ್ಟಮರ್ ಗೆ ಸೇಲ್ ಮಾಡ್ತೀವಿ. ಡೈರೆಕ್ಟ್ ಗುಲ್ಬರ್ಗ, ಬೆಂಗಳೂರು, ಅಂದ್ರೆ ಯಾವುದೇ ಮಧ್ಯವರ್ತಿ ಕೊಡಲ್ಲ. ಸೊ ನಾವು ಲಾಸ್ಟ್ ಇಯರ್ ಬೆಂಗಳೂರಲ್ಲಿ 800 ರೂಪಾಯಿ ಡಜನ್ ಒಂದು ಬಾಕ್ಸ್ಗೆ ಮಾರಿದೀವಿ. ಸೊ ಇವಾಗ ಈ ಇಂಟರ್ನೆಟ್ ಅಥವಾ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ವಾಟ್ಸ್ಆಪ್ ಮಾರ್ಕೆಟಿಂಗು, ಫೇಸ್ಬುಕ್ ಮಾರ್ಕೆಟಿಂಗ್ ಅಲ್ಲೂ ಮಾಡ್ತಾ ಇರ್ತೀವಿ. ಆಮೇಲೆ ಇವಾಗ ಡೆಲಿವರಿ ಏಜೆಂಟ್ಸ್ ಮುಂಚೆ ಕಷ್ಟ ಆಗ್ತಿತ್ತು, ನಮ್ಗೆ ಡೆಲಿವರಿ ಕೊಡೋಕ್ಕೂ ಕಷ್ಟ ಆಗ್ತಿತ್ತು. ಸೊ ಬಟ್ ಇವಾಗ ಹೊಸ ಈ ಝೊಮ್ಯಾಟೊ, ಸ್ವಿಗ್ಗಿ ತರದ್ದು ತುಂಬಾ ಕಂಪನಿಗಳು ಬಂದ್ಬಿಟ್ಟಿದೆ. ಸೊ ಅವ್ರ ಜೊತೆ ಟೈಪ್ ಮಾಡಿ ಅವರಿಗೆ ಡೆಲಿವರಿ ಫಿಕ್ಸ್ ಕಸ್ಟಮರ್ ಕಡೆಯಿಂದ ಕೊಡಿಸಿ ಅವರಿಗೆ ಡೆಲಿವರಿನೂ ಕೊಡಿಸ್ತಾ ಇದ್ವಿ. ಇದರಿಂದ ನಮ್ಗೆ ಸ್ವಲ್ಪ ಲಾಭ ಆಗ್ತಾ ಇದೆ. ನಾವು ಅದೇ ಇದನ್ನ ಡೈರೆಕ್ಟ್ ಅಥವಾ ಯಾವ್ದೋ ಮಾರ್ಕೆಟ್ ಅಲ್ಲಿ ಹಾಕಕ್ ಹೋದ್ರೆ ಅಷ್ಟು ಲಾಭ ನಮ್ಗೆ ಮಾಡಿದ ಖರ್ಚುನು ಉಳಿಯಲ್ಲ. ಆಮೇಲೆ ಇನ್ನೊಂದು ನಮ್ದು ಸ್ಪೆಷಲ್ ಇದ್ರಲ್ಲಿ ನಾವು ಮಾಡುವಂತದ್ದು ಏನಂದ್ರೆ, ಈ ನಮ್ಮ ಎಲ್ಲಾ ಹಣ್ಣುಗಳು ಗಿಡದಲ್ಲೇ ಹಣ್ಣಾಗುತ್ತೆ. ನಾವು ಯಾವ್ದು ಹಣ್ಣನ್ನ ಕೈಯಿಂದ ತೆಗೆದ್ಬಿಟ್ಟು ಪ್ಯಾಕ್ ಮಾಡಲ್ಲ. ಈ ಗಿಡದಲ್ಲಿ ಪೂರ್ತಿ ಹಣ್ಣಾಗಿ ಇಲ್ಲಿ ಕೆಳಗಡೆ ಬಿದ್ದ ಮೇಲೆ ಅದನ್ನ ತಗೊಂಡ್ ಹೋಗಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀವಿ. ಹಾಗಾಗಿ ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬಿಸಿಲಲ್ಲೇ ಹಣ್ಣಾಗಿರುತ್ತೆ, ಯಾವ ತರದ್ದು ಕೆಮಿಕಲ್ ಇಲ್ಲ, ಯಾವ ತರದ್ದು ನಾವು ಇವನ್ ಪೇಪರ್ ಹಾಕಲ್ಲ ಅದಕ್ಕೆ. ಆಮೇಲೆ ತಗೊಂಡೋಗ್ಬಿಟ್ಟು ಬಟ್ ಬರೀ ಮಳೆಗಾಲ ಹತ್ರ ಬಂದ್ರೆ ನಮ್ಗೆ ಅನ್ಸಿದ್ರೆ ಮಳೆ ಬಂದ್ರೆ, ಯಾಕಂದ್ರೆ ಮಳೆಯಿಂದ ಮತ್ತೆ ಹುಳುದ್ ಬಾಧೆ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ಜೂನ್ ಎಂಡ್ ಅಲ್ಲಿ ನಾವು ಕೈಯಿಂದ ತೆಗೆದ್ಬಿಟ್ಟು ಸ್ವಲ್ಪ ಮಾರಾಟ ಮಾಡ್ತೀವಿ. ಬಟ್ ನಮ್ 70-80% ಎಲ್ಲ ಗಿಡದಿಂದ ಇದು ನೀವು ನೋಡ್ರೆ ಮತ್ತೆ ನಾವು ಹಣ್ಣು ಬೀಳೋಂತ ಟೈಮಲ್ಲಿ ಮತ್ತೆ ಈ ರೋಟರ್ ಇಂದ ಇದನ್ನ ಮಣ್ಣನ್ನ ಮೃದು ಮಾಡ್ಬಿಡ್ತೀವಿ. ಸೊ ಅದರಿಂದ ಡ್ಯಾಮೇಜ್ ಕಡಿಮೆ ಆಗ್ತದೆ. ಹಣ್ಣು ಬಿದ್ದಾಗ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಒಟ್ನಲ್ಲಿ ಗಿಡದಲ್ಲೇ ಹಣ್ಣಾಗಿ ಕೆಳಗೆ ಬಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗಾಗಿ ನಿಮ್ಮ ಹಣ್ಣಿಗೆ ಡಿಮಾಂಡ್ ಜಾಸ್ತಿ. ಸರ್, ಅದು ನಿಮ್ ತಂದೆಯವ್ರ ಕೈ ಮೇಲೆ ಮಾಡಿದ ತೋಟ ಅಂತ ಹೇಳಿದ್ರಿ. ಇದು ಹೊಸದಾಗಿ ನೀವು ಏನೇನ್ ಇದ್ರಲ್ಲಿ ಚೇಂಜಸ್ ಮಾಡ್ರಿ, ಯಾವ ತರ ಗ್ಯಾಪಿಂಗ್ ಇಟ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಇದು ನಮ್ ತಂದೆಯವ್ರು ಮಾಡೋದು 30 ಅಡಿ ಬೈ 30 ಅಡಿ. ಪ್ಲಸ್ ಅದ್ರಲ್ಲಿ ಸೈಜ್ ಮೇಂಟೈನ್ ಮಾಡೋದು ಆ ತರದ್ ಏನಿಲ್ಲ. ಅದು ಹಾಗೆ ಬೆಳಿತಾ ಇರುತ್ತೆ, ದೊಡ್ಡದಾಗಿ ಬೆಳಿತಾ ಇರುತ್ತೆ. ಇದ್ರಲ್ಲಿ ನಾವು ಏನ್ ಮಾಡ್ತಾ ಇದೀವಿ, 15 ಅಡಿ ಬೈ 15 ಅಡಿ ಹಾಕಿ ಗಿಡದ ಹೈಟ್ ಅನ್ನ 12 ಅಡಿಗೆ ಲಿಮಿಟ್ ಮಾಡ್ತಾ ಇದೀವಿ. 12 ಅಡಿಗಿಂತ ಜಾಸ್ತಿ ಆದ್ರೆ ನಾವು ಇದ್ರದ್ದು ಪ್ರೋನಿಂಗ್ ಮಾಡ್ತಾ ಇರ್ತೀವಿ. ಆಮೇಲೆ ಸೊ 3 ವರ್ಷ 4 ವರ್ಷ ಪ್ರೋನಿಂಗ್ ಮಾಡ್ತಾ ಇರ್ತೀವಿ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ, ಇದನ್ನ ಹಣ್ಣುಗಳದ್ದು ಕೈಗೆ ಎಕ್ಸೆಸಿಬಿಲಿಟಿ ಇರುತ್ತೆ. ನಾಳೆ ನೀಟಾಗಿ ಪ್ಯಾಕಿಂಗ್ ಮಾಡಕ್ಕೆ ಅಥವಾ ಪೇಪರ್ ಕವರಿಂಗ್ ಮಾಡಕ್ಕೆ ಅದಕ್ಕೆ ಆಮೇಲೆ ಇನ್ನೊಂದೇನಂದ್ರೆ, ಈಲ್ಡ್ ಜಾಸ್ತಿ ಕ್ವಾಂಟಿಟಿ ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ನಾವು ಹಳೆ ಸಿಸ್ಟಮ್ ಅಲ್ಲಿ ಹೇಗಂದ್ರೆ 400 ಮರನೇ ಇತ್ತು 8 ಎಕರೆಯಲ್ಲಿ. ಇಲ್ಲಿ ನಮ್ದು 10 ಎಕರೆಯಲ್ಲಿ ಆಲ್ಮೋಸ್ಟ್ 2,000 ಮರ ಇದೆ. ಸೊ ಈಲ್ಡ್ ನಮ್ಗೆ ಬೇಗ ಶುರು ಆಗುತ್ತೆ, ಇದ್ರದ್ದು ರಿಟರ್ನ್ಸ್ ಬೇಗ ಸಿಗುತ್ತೆ. ಆಮೇಲೆ ಇದ್ರದ್ದು ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ, ಲೋಡ್ ಪ್ರೋನಿಂಗ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ರೋಗನೂ ಕಡಿಮೆ ಇರುತ್ತೆ. ದೊಡ್ಡ ಮರಗಿಂತ ಇದರಲ್ಲಿ ಸ್ವಲ್ಪ ರೋಗ ಕಡಿಮೆ, ಸಾಧ್ಯತೆ ಕಡಿಮೆ ಆಗ್ಬಿಡುತ್ತೆ ಇದರಲ್ಲಿ. ಆಮೇಲೆ ಇನ್ನೊಂದೇನ್ ಸಿಸ್ಟಮ್ ಅಳವಡಿಸ್ತಾ ಇದೆ ಇದ್ರಲ್ಲೂ, ಇನ್ನೊಂದು ಸ್ವಲ್ಪ ಎತ್ತರ ಆದ ತಕ್ಷಣ ಇದಕ್ಕೂ ಮೇಲ್ಗಡೆಯಿಂದ ಸ್ಪ್ರೇ ಕೊಡ್ತಾ ಇದೀವಿ. ಸೊ ಇದನ್ನು ಅದನ್ನು ಈಸಿ ಮೇಂಟೈನ್ ಮಾಡಕ್ ಆಗುತ್ತೆ. 12 ಅಡಿಯಲ್ಲೇ ಇರುತ್ತೆ. ಮೇಲ್ಗಡೆಯಿಂದ ಯಾವ್ದೇ ತರದ ನೀರಾದ್ರೂ ಕೊಡ್ಬೋದು, ಏನಾದ್ರೂ ನಾವು ಸಿಂಪಡಣೆನೂ ಮಾಡ್ಬೋದು. ಎಟ್ ಎ ಟೈಮ್ ಭೂಮಿಗೂ ಮತ್ತೆ ಮೇಲ್ಗಡೆ ಎರಡು ಆಗುತ್ತೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಾವು ಡ್ರಿಪ್ಪಿಂಗ್ ಸಿಸ್ಟಮ್ ಅಲ್ಲೂ 2 ಪೈಪ್ ಲೈನ್ಸ್ ಇದೆ. ಸೊ ಅದ್ರಲ್ಲಿ ಒಂದು ಮೇಲ್ಗಡೆ ವರ್ಕ್ ಆಗ್ತಾ ಇರುತ್ತೆ, ಇನ್ನೊಂದು ಕೆಳಗಡೆ ವರ್ಕ್ ಆಗ್ತಾ ಇರುತ್ತೆ. ಪ್ಲಸ್ ಇದೆಲ್ಲ ನಮ್ಮ ಸಿಸ್ಟಮ್ ಅಲ್ಲಿ ಎಲ್ಲ ಇಸ್ರೇಲ್ ಇಂದ ತಂದಿರುವಂತ ಎಲೆಕ್ಟ್ರಾನಿಕ್ ಆಕ್ಚುಯೇಟೆಡ್ ವಾಲ್ಸ್ ಇದೆ. ಸೊ ಅದೆಲ್ಲ ನಾವು ಮೊಬೈಲ್ ಇಂದ ಕಂಟ್ರೋಲ್ ಮಾಡಬಹುದು. ಮೊಬೈಲ್ ಇಂದಾನೇ ಕಂಟ್ರೋಲ್ ಮಾಡಬಹುದು. ಒಂದ್ ವೇಳೆ ಮಾಡಕ್ ನಿಂತ ಮೇಲೆ ಒಂದೇ ಸತಿ ಇನ್ವೆಸ್ಟ್ ಇರ್ತದೆ, ಆಮೇಲೆ ಈಸಿ ರಿಟರ್ನ್ಸ್ ಇರುತ್ತೆ. ಆಮೇಲೆ ಅದ್ರ ದೊಡ್ಡ ಫಾರ್ಮ್ ಆದಾಗ ಏನಾಗುತ್ತೆ, ಕಂಟ್ರೋಲ್ ತುಂಬಾ ಇರ್ಬೇಕು. ಕಂಟ್ರೋಲ್ ಕಡಿಮೆ ಒಂದಲ್ಲಿ ಪ್ರಾಬ್ಲಮ್ ಆದ್ರೆ, ಯಾಕಂದ್ರೆ ಲೇಬರ್ ಎಲ್ಲಾ ಟೈಮ್ ಅಲ್ಲೂ ಇರೋದಿಲ್ಲ. ಲೇಬರ್ ಇಂದೇ ಮಾಡ್ಬೇಕಂದ್ರೆ ಇಲ್ಲ. ಇದು ನಮ್ಗೆ ಲೇಬರ್ ಬೇಕಾಗಿರೋದು ಒಂದು ಈ ಸದ್ಯಕ್ಕೆ ಚಿಕ್ಕದ್ ಮರ ಇದೆ ಅಂತ ನಾವು
ಕೆಳಗಡೆ ಕಸ ತೆಗಿಯಕ್ಕೆ. ಇಲ್ಲ ಅಂದ್ರೆ ದೊಡ್ಡದಾದ್ಮೇಲೆ ಬರೀ ಹಣ್ಣನ್ನ ಕಲೆಕ್ಷನ್ ಮಾಡಕ್ಕೆ ಲೇಬರ್ಸ್ ಬೇಕು. 90% ಕೆಲಸ ಎಲ್ಲ ಆಟೋಮೇಷನ್ ಅಥವಾ ಮೆಕ್ಯಾನೈಸ್ ಸಿಸ್ಟಮ್ ಇಂದಾನೆ ಆಗ್ತಾ ಇರುತ್ತೆ. ಓಕೆ ಸರ್. ಸರ್ ಇದು ಎಷ್ಟು ಸಾವಿರ ಲೀಟರ್ ಕೆಪಾಸಿಟಿ ಆದ್ರೆ ಯಾವ ತರ ಸ್ಟೋರೇಜ್ ಮಾಡ್ತೀರಿ ಇದಕ್ಕೆ? ಅರೌಂಡ್ 1.5 ಇಂದ 2 ಕೋಟಿ ಲೀಟರ್ ನೀರು ಸ್ಟೋರ್ ಮಾಡಬಹುದು. ಹಾ ಸರ್. ನಾವು ಇದು ಮಳೆಗಾಲದಲ್ಲಿ ನದಿಯಲ್ಲಿ ನೀರಿದ್ದಾಗ 2 ಪೈಪ್ಲೈನ್ ಇಂದ ತಂದ್ಬಿಟ್ಟು ನೀರು ತುಂಬಿಸ್ತಾ ಇರ್ತೀವಿ. ಹಾ ಸರ್. ಸೊ ಇದರಿಂದ ಮತ್ತೆ ನಾವು ಬೇಕಾದಾಗ ಅಲ್ಲಿ 10 HP ಪಂಪ್ ಬಳಸ್ಕೊಂಡು ಈ ತೋಟಕ್ಕೆಲ್ಲ ಡ್ರಿಪ್ ಮುಖಾಂತರ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡ್ತಾ ಇರ್ತೀವಿ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಯಾವ ಬರಗಾಲ ಬಿದ್ದಾಗೆಲ್ಲ ನಮ್ಗೆ ನೀರಿನ ಕೊರತೆ ಇರಲ್ಲ. ಸೊ ಇದೊಂದು ಒಳ್ಳೆ ಸೆಕ್ಯೂರಿಟಿ ಆಗುತ್ತೆ ನಮ್ಗೆ. ರೈತರಿಗೆ ನೀರು ಮತ್ತೆ ಎಲೆಕ್ಟ್ರಿಸಿಟಿ ಎರಡಿದ್ರೆ ಮಿಕ್ಕಿದೆಲ್ಲ ಮಾಡಬಹುದು. ಹೌದು ಸರ್. ಎಲೆಕ್ಟ್ರಿಸಿಟಿಗಂತೂ ಡೈರೆಕ್ಟ್ ಸೂರ್ಯನಿಂದಲೇ ತಗೊಂಡಿದ್ದೀರಿ ಸರ್. ಸೋಲಾರ್ ಸಿಸ್ಟಮ್, ನೀರು ನದಿಯಿಂದ ಬಂದಿದೆ ಸರ್. ಯಾವುದೇ ಕೃಷಿ ಮಾಡ್ಬೇಕಾದ್ರೂ ರೈತರ ಶ್ರಮದ ಜೊತೆಗೆ ಒಂದು ಸೈಂಟಿಫಿಕ್ ಆಗಿ ಸಲಹೆಗಳು ಬೇಕಾಗ್ತಿರ್ತವೆ. ಕೃಷಿ ವಿಜ್ಞಾನ ಕಡೆಯಿಂದ ಯಾವ ರೀತಿ ನಿಮ್ಗೆ ಅನುಕೂಲ ಆಗಿದೆ? ಕೃಷಿ ವಿಜ್ಞಾನ ಕಡೆಯಿಂದ ನಮ್ಗೆ ತುಂಬಾ ಈ ತರದ್ದು ಈ ಕೀಟಗಳ ಕಂಟ್ರೋಲ್ ಮಾಡೋದು ಹೇಗೆ, ಯಾವ ತರ ಈ ಸೆಣಬು ಬೆಳೆಯೋದ್ರಿಂದ ಹೇಗೆ ಇದು ಆಗುತ್ತೆ, ಆಮೇಲೆ ಸ್ಟೋರೇಜ್ ಹೇಗೆ ಮಾಡ್ಬೇಕಂತ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆ ತುಂಬಾ ಸಹಾಯ ಆಗಿದೆ. ಸೊ ಇವಾಗೆಲ್ಲ ನಾವು ಮುಂದೆ ಇವಾಗ ಬೇಕಾಗಿರುವಂತ ಎಲ್ಲ ತಂತ್ರಜ್ಞಾನ ಈ ಫುಡ್ ಪ್ರೊಸೆಸಿಂಗ್ ಇದಕ್ಕೆಲ್ಲಾನು ನಮ್ಮ KVK ಗುಲ್ಬರ್ಗದಿಂದ ನಮಗೆ ಒಂದ್ ಸ್ವಲ್ಪ ಟ್ರೈನಿಂಗ್ ಸಿಕ್ಕಿದೆ. ಮತ್ತೆ ಇನ್ನೂ ಟ್ರೈನಿಂಗ್ ಅಲ್ಲೂ ಅವ್ರು ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೂ ಅವರು ಒಂದು ಪ್ಲಾಂಟ್ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಲ್ಲಿ ಏನಾದ್ರು ಪ್ರೊಸೆಸ್ ಮಾಡೋ ಸ್ಟಾರ್ಟಿಂಗ್ ಅಲ್ಲಿ ಪ್ರೊಸೆಸ್ ಮಾಡ್ಕೊಂಡು ಅಲ್ಲಿ ಅನುಭವ ಪಡ್ಕೊಂಡು ಆಮೇಲೆ ನಮ್ಮ ತೋಟದಲ್ಲೇ ಈ ಫುಡ್ ಪಲ್ಪ್ ಮಾಡುವಂತ ಮೆಕ್ಯಾನೈಸ್ ಸಿಸ್ಟಮ್ ಅನ್ನ ರೆಡಿ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್, ವಿಶೇಷವಾಗಿ ನಿಮ್ ತೋಟದಲ್ಲಿ ಮಾವಿನ ಹಣ್ಣಲ್ಲಿ ಏನೇನ್ ಪ್ರಾಡಕ್ಟ್ಗಳು ತಯಾರಾಗ್ತವೆ ಮತ್ತು ಹಸುವಿನ ಬೈ ಪ್ರಾಡಕ್ಟ್ಗಳು ಏನೇನ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನಾವು ಮುಖ್ಯವಾಗಿ ನಮ್ಮ ತೋಟದಲ್ಲಿ ಇವಾಗ ಮಾವಿನ ಹಣ್ಣು ಅಂತ ಮಾಡ್ತೀವಿ, ಫ್ರೆಶ್ ಮಾವಿನ ಹಣ್ಣು. ಅದು ಬಿಟ್ಟು ಕೆಲವೊಂದು ನಾವು ಸಪ್ಲೈ ಮಾಡೋಕ್ಕಾಗಲ್ಲ, ಅಂದ್ರೆ ಶೆಲ್ಫ್ ಲೈಫ್ ಕಡಿಮೆ ಇರುತ್ತೆ. ಆಮೇಲೆ ಕೆಲವೊಂದು ಸೈಜ್ ಚಿಕ್ಕದ್ ಬಂದಿರುತ್ತೆ, ಕೆಲವೊಂದು ಸೈಜ್ ದೊಡ್ಡ ಬಂದಿರುತ್ತೆ, ಅಂತೆಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ. ಅಂಥದೆಲ್ಲ ಹಣ್ಣುಗಳು ಚೆನ್ನಾಗಿರುತ್ತೆ, ಬಟ್ ಅದು ಮಾರಾಟಕ್ಕೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಎಲ್ಲ ಮಾವಿನ ಹಣ್ಣು ನಾವು ಪಲ್ಪ್ ರೆಡಿ ಮಾಡ್ತೀವಿ. ಅದ್ರಲ್ಲಿ ಯಾವುದೇ ತರದ್ದು ಕೆಮಿಕಲ್ಸ್, ನೀರು, ಯಾವುದೇ ತರದ್ದು ಏನು ಬೆಳಕಿಲ್ಲ, ಬರೀ 100% ಮಾವಿನ ಹಣ್ಣಿಂದ ಪಲ್ಪ್ ಮಾಡಿ ಅದನ್ನ ಡೀಪ್ ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಿ ಆಮೇಲೆ ಸೀಸನ್ ಮುಗಿದಾದ್ಮೇಲೆ ಮಾವಿನ ಹಣ್ಣು ಇಷ್ಟಪಡೋರಿಗೆ ಅದನ್ನ ಸೇಲ್ ಮಾಡ್ತಾ ಇರ್ತೀವಿ. ಇದು ಒಂದು. ಇದು ಬಿಟ್ಟು ಇನ್ನೊಂದು ಸಣ್ಣ ಪ್ರಮಾಣದಲ್ಲಿ ಇವಾಗ ಟ್ರಯಲ್ ಮಾಡ್ತೀವಿ, ಸನ್ ಡ್ರೈಡ್ ಮ್ಯಾಂಗೋಸ್ ಅಂತ ಇರುತ್ತೆ. ಸನ್ ಡ್ರೈಡ್ ಮ್ಯಾಂಗೋಸ್ ಅಂದ್ರೆ ಹಣ್ಣಾಗಿರುವಂತ ಮಾವಿನ ಹಣ್ಣನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ನ ಅದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಡ್ರೈ ಮಾಡಿ ಚಿಪ್ಸ್ ತರ ರೆಡಿ ಮಾಡ್ತೀವಿ. ಅದನ್ನ ನಾವು ಚಿಕ್ಕ ಮಕ್ಳಿಗೆ ಹೆಂಗೆ ಚಾಕ್ಲೇಟ್ಸ್ ನಂಗೆ ಆತರ ಸಿಹಿ ಇರುತ್ತೆ, ತಿನ್ಸ್ತಾ ಇರ್ಬೋದು ಯಾರಾದ್ರೂ ಇಷ್ಟಪಡೋರಿಗೆ, ಮ್ಯಾಂಗೋ ಬೈಟ್ಸ್ ಅಂತ. ಸೊ ಅದು ಒಂದಿದೆ. ಅದಾದ್ಮೇಲೆ ಹಸುಗಳಿಂದ ನಾವು ಶ್ರೀಖಂಡ, ಬಾಸುಂದಿ, ಆಮೇಲೆ ತುಪ್ಪ ಇದೆಲ್ಲ ಮಾಡ್ಬಿಟ್ಟು ಮಾರಾಟ ಮಾಡ್ತಾ ಇರ್ತೀವಿ. ಬಟ್ ಅದು ಸೈಡ್ ಪ್ರಾಡಕ್ಟ್, ಮುಖ್ಯ ಏನಲ್ಲ. ಬಟ್ ಎಕ್ಸ್ಟ್ರಾ ಹೆಚ್ಚಾಗಿರುವಂತ ಹಾಲು ಇಂದ ನಾವು ಈ ಶ್ರೀಖಂಡ, ಬಾಸುಂದಿ ಮಾರ್ತಾ ಇರ್ತೀವಿ. ನಮ್ಮ ದೇವಸ್ಥಾನ ಇರೋದ್ರಿಂದ, ಊರು ಇರೋದ್ರಿಂದ ಅದೆಲ್ಲ ನಮ್ಗೆ ಸೇಲ್ ಮಾಡೋಕ್ಕೂ ಈಸಿ ಇದೆ. ಇಲ್ಲ ಆಗಿಲ್ಲ ಅಂತ ನಾವು ಗುಲ್ಬರ್ಗ, ಬೆಂಗಳೂರಲ್ಲೂ ಸ್ವಲ್ಪ ಸೇಲ್ ಮಾಡ್ತಾ ಇರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಶೇಷವಾಗಿ ಮಾವಿನ ಹಣ್ಣಿನಲ್ಲಿ 2-3 ತರದ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ. ಜೊತೆಗೆ ಇವ್ರ ಹತ್ರ ವಿಶೇಷ ಗೀರ್ ಹಸುಗಳಿರೋದ್ರಿಂದ ಅದರಲ್ಲೂ ಕೂಡ ಉತ್ತಮವಾಗಿ ಶ್ರೀಖಂಡ, ಬಾಸುಂದಿ ಈ ತರ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ತಾರೆ. ಇವ್ರು ಇರೋದು ದತ್ತ ಗಾಣಗಾಪುರ, ದೇವಲ್ ಗಾಣಗಾಪುರ. ಇಲ್ಲಿ ದತ್ತಾತ್ರೇಯನ ದೇವಸ್ಥಾನ ಇದೆ. ಈ ಏರಿಯಾದಲ್ಲಿ ಸುಮಾರು ಭಕ್ತಾದಿಗಳು ಬರ್ತಾ ಇರ್ತಾರೆ. ಇವರು ಪ್ರತಿಯೊಂದನ್ನು ಮಾರಾಟ ಮಾಡೋದಕ್ಕೆ ಯಾವುದೇ ಕಷ್ಟ ಇಲ್ಲ. ನಿಮ್ಗೂ ಕೂಡ ಬೇಕಾದ್ರೆ ಸರ್ ಅವ್ರ ನಂಬರನ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಅದನ್ನ ನೀವು ಕೂಡ ಪಡ್ಕೋಬಹುದು. ವಿಶೇಷವಾಗಿ ಅದು ಯಾವ ತರ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳ್ಕೊಬಹುದು. ಯಾಕಂದ್ರೆ ರೈತರಿಂದ ರೈತರಿಗೆ ಸಹಕಾರ ಆಗ್ಬೇಕು, ಬೇರೆ ಯಾವ ವ್ಯಾಪಾರಸ್ಥರು ಮಾಹಿತಿನ ಹೇಳೋದಿಲ್ಲ. ಹಾಗಾಗಿ ಸಂಪರ್ಕ ಮಾಡಿ ಉತ್ತಮ ಮಾಹಿತಿಯನ್ನು ಪಡೀರಿ. ಸರ್, ನಿಮ್ ತೋಟ ಎಲ್ಲ ನೋಡಿದ್ವಿ. ನಿಮ್ಮ ಪರಿಶ್ರಮ ಮತ್ತು ನಿಮ್ ಮಗನ ಟೆಕ್ನಾಲಜಿ ಎರಡನ್ನೂ ಅಕ್ಯುರೇಟ್ ಆಗಿ ಮ್ಯಾಚ್ ಆಗಿದಾವೆ ಸರ್. ಯಾವುದೇ ಕೆಲಸ ಆಗ್ಬೇಕಂದ್ರೆ ಎಲ್ಲ ಮನಸ್ಥಿತಿಗಳು ಒಂದಾಗಿದ್ರೇನೆ ಕೆಲಸ ಸೂಪರ್ ಆಗಿರ್ತದೆ. ಆ ತರ ನಿಮ್ ತೋಟನು ಸೂಪರ್ ಆಗಿದೆ. ನಿಮ್ ಗಿಡಗಳು ಚೆನ್ನಾಗಿವೆ. ನಿಮ್ ಗಿಡಗಳಿಗೆ ಕಾಂಪಿಟೇಷನ್ ಮಾಡೋ ತರ ನಿಮ್ ಮಗನ ಗಿಡಗಳು ಬರ್ತಾ ಇದಾವೆ. ಅದರಲ್ಲಿ ಅವ್ರ ಟೆಕ್ನಾಲಜಿ ಸೇರಿಸ್ಕೊಂಡು ಉತ್ತಮವಾಗಿ ಇಂಪ್ರೂವ್ಮೆಂಟ್ ಮಾಡಿದಿರಿ. ಮುಖ್ಯವಾಗಿ ಸಮಸ್ಯೆ ಬರೋದಂದ್ರೆ ಮಾರ್ಕೆಟಿಂಗ್. ಬೆಳೆಸ್ಬೇಕಂದ್ರೆ ಯಾವುದೇ ರೀತಿ ಕಷ್ಟಪಟ್ಟು ಬೆಳೆಸ್ಬೋದು. ಮಾರ್ಕೆಟಿಂಗ್ ವಿಷಯಕ್ಕೆ ಬಂದಾಗ ರೈತ ಕುಗ್ತಾನೆ. ಯಾಕಂದ್ರೆ ಒಂದೊಂದ್ಸತಿ ಜಾಸ್ತಿ ಬೆಲೆ ಇರ್ತದೆ, ಆಗ ನಮ್ಮ ತೋಟದಲ್ಲಿ ಮಾಲ್ ಇರೋದಿಲ್ಲ. ನಮ್ಮ ತೋಟದಲ್ಲಿ ಜಾಸ್ತಿ ಬೆಳೆ ಬಂದಾಗ ಮಾರ್ಕೆಟ್ ಅಲ್ಲಿ ಬೆಲೆ ಇರೋದಿಲ್ಲ. ಹೀಗಾಗಿ ಮಧ್ಯವರ್ತಿಗಳೇ ಲಾಭ ಪಡಿತಾ ಇರ್ತಾರೆ. ಅದ್ರ ಬಗ್ಗೆ ಯಾವ ತರ ವಿಚಾರ ಮಾಡಿದಿರಿ, ಯಾವ ತರ ಮಾರಾಟ ಮಾಡ್ತೀರಿ, ನಿಮ್ ನೋಡಿ ಬೇರೆ ರೈತರು ಬೆಳೆದ್ರನ್ನ ಅವ್ರು ಯಾವ ತರ ಅನುಸರಿಸ್ಬೇಕು, ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ಕಳಕಳಿಯಿಂದ ನಮಸ್ಕಾರ, ವಿಚಾರ ಆಚಾರ ಎಲ್ಲ. ನೀವು ನಮ್ಮ ರಂಗೋ ಸಾಹೇಬರು ಹೇಳಿದ ಪ್ರಕಾರ ಎಲ್ಲ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು. ಮೊದಲು ಇಲ್ಲಿ ಮಾರ್ಕೆಟ್ದಾಗ ಸಿಗಂಗಿಲ್ಲ.
ಅನುಭವದಿಂದ ಮಾರ್ಕೆಟ್ ಸಿಗುತ್ತೆ. sir. ಮಾರ್ಕೆಟ್ ಜಾಗದಲ್ಲಿ ಮಾರ್ಕೆಟ್ ಇದ್ದೇ ಇರುತ್ತೆ. ನನ್ನ ಮನಸ್ಸಿಗೆ ಮೊಟ್ಟ ಮೊದಲು ರೈತರು ವಿದ್ಯೆ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಕೊಡಬೇಕು. ಬರೀ ನನ್ನ ಮಗನಿಗೆ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಹೊಲ ಮಾರಬೇಕು, ನೌಕರಿಗೆ ಹಸ್ಬಿಟ್ಟು ತಲೆ ತೆಗಿಬೇಕು. ಮತ್ತು ಮ್ಯಾಟ್ರಿಕ್ ಸಾಲಿ ಕಲಿತಾನೆ ಯಾರು ಚೀಟಿ ಹಾಕಿ ಪಾಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮನ್ಯಾಗ ಒಬ್ಬ ನೀವು ಏನ್ ಬೆಳಿತೀರಲ್ಲ, ಮೊದಲು ಅವ್ನು ನಾಚಿಕ್ ಬರಲ್ಲ, ಅವ್ನಿಗೆ ನಾಚಿಕ್ ಬರಬಾರ್ದು. ರೋಡ್ ಮೇಲೆ ಕುಂತು ಮಾರ್ಸೋದ್ ಕಲಿಸ್ಬೇಕು ಅವನಿಗೆ. ನಾವು ಬೆಳೆದಿದ್ದು ಯಾವುದೇ ಒಂದು ಕಾಪಾಯಿಲಾಗಲಿ, ಹಣ್ಣಾಗಲಿ, ಹಂಪಲಾಗಲಿ, ಅವ್ನಿಗೆ ಕೊಟ್ಟದೀಶ ಇರ್ರಿ ಬೇಡ ಅನ್ನಂಗಿಲ್ಲ. ಅವನಿಗೊಂದು ಮನುಷ್ಯನಲ್ಲಿ ಅವನಿಗೊಂದು ಧೈರ್ಯ ಬರ್ಬೇಕು. ನಾ ಈ ಮಾಲ್ ನಮ್ಮ ಬೆಳೆದಿದ್ದು ನಾನು ಮಾಲ್ ಮಾರಾಟ ಮಾಡೇ ಹೋಗ್ತೀನಿ ಇವತ್ತು ಅಂಬೋದೊಂದು ಧೈರ್ಯ ಬರ್ಬೇಕು. ಇದು ಬಹಳ ಮಹತ್ವದಾಗಿರೋ ಸಂಸ್ಕಾರ ಬೇಕು. ಇವ್ರು ಎಲ್ಲರಿಗೆ ನನ್ನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ರೋಡಿನ ಮೇಲೆ ನಿಂದಿಸಿ ಮಾಡ್ಲಿಕ್ಕೆ ಹಚ್ಚಿನ ಅವ್ರ ಇಂಜಿನಿಯರು ಅದು ಆಮೇಲೆ ಎಣ್ಣೆ ಮಾಡ್ಕೊಂಡು ತಿನ್ಲಿಕ್ಕೆ ಯಾವ್ದನ್ನ ಆಸೆಬಾರ್ದು. ನನ್ನ ಮಗ ನೀವು ಬರೇ ಏನಪ್ಪ ಇಂಜಿನಿಯರ್ ಮಾಡೋಕೆ, ಡಾಕ್ಟರ್ ಮಾಡೋಕೆ, ಚೀಟಿ ಪಾಸ್ ಮಾಡೋಕೆ ಇಷ್ಟೆಲ್ಲ ರೋಗ ತೆಗೆದ್ ಬಿಡ್ರಿ ಮಾಡಿ. ಫಸ್ಟ್ ಆಗಿ ಒಂದು ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಶಿಕ್ಷಣ ಕೊಡ್ರಿ. ಅವ್ರ ಇದು ಆತ್ಮಸ್ಥೈರ್ಯದ ಮೇಲೆ ಅವ್ರು ಏನಾದ್ರೂ ಆಗ್ತದೆ, ಹಾಗೆ ಆಗ್ತಾ. ಒಳ್ಳೆ ಸಂಸ್ಕಾರ ಕೊಟ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಮತ್ 100ಕ್ಕೆ 100 ಏನಪ್ಪಾ ಅಂದ್ರೆ ಯಶಸ್ವಿ ಆಗೇ ಆಗ್ತಾರೆ ಎಂಬುದು ನಿಮ್ ಕಣ್ಣೇ ಇದ್ರೆ ಉದಾಹರಣೆ ನಾನೇ ಇದ್ದೀನಿ. ಯಾವುದೇ ಹೋಗಲ್ಲ, ಯಾವುದೇ ಹಣ್ಣು ಮಾರಿ, ಹಂಪಲ ಮಾರಿ, ಏನೇ ಮಾಡಿ ನಮ್ ವಾಚ ಚಲೋ ಇರ್ಬೇಕು, ಗರು ಇರಬಾರ್ದು, ಅಹಂಕಾರ ಇರಬಾರ್ದು. ಒಬ್ಬ ವ್ಯಾಪಾರಿ ತೋಳವ ಇರ್ತಾನ, ತೋಳರ ಇರ್ತಾನೆ, ಒಬ್ಬ ಹೆಸರಿಟ್ಟು ಹೋಗವ ಇರ್ತಾನೆ, ಬೈದ್ ಹೋಗವ ಇರ್ತಾನೆ. ಸಹಿಸ್ಕೊಂಡು ಅವ್ರು ನಕ್ಕೋತ್ ಮಾತಾಡ್ಕೊಂಡು ವ್ಯಾಪಾರ ಮಾಡೋದ್ ಕಲಿಬೇಕು. ಅಂತವ್ರಿಗೂ ತಗೊಂಡೋಗತ್ತಾರ ಮಾತಾಡ್ಬೇಕು. ವ್ಯಾಪಾರದ ಮುಖ್ಯ ಅಂದ್ರೆ ಏನು, ಮುಖ ಲಕ್ಷಣ ಕಂಡು ಹಿಡಿಯೋದು. ಬಂದಂತ ಗಿರೇಜ್ ಮುಖ ಲಕ್ಷಣಗಳು ಕಂಡು ಹಿಡಿದು ಅವ್ರ ತರ ಯಾವ ತರ ಮಾತಾಡ್ಬೇಕು. ಇದು ಯಾವ ಪುಸ್ತಕದಲ್ಲಿ ಇರೋದಿಲ್ಲ. ಏನಂತೀರಿ, ಯಾವ ಪುಸ್ತಕ ಭಾಷೆದಲ್ಲಿ ಇರೋದಿಲ್ಲ. ಅದಕ್ಕೇನಪ್ಪ ವ್ಯವಹಾರ ಮಾಡ್ಬೇಕಾದ್ರೆ ಮುಖ ಅವ್ನು ಕಂಡು ಹಿಡ್ಬೇಕು. ಕಂಡು ಹಿಡಿದು ವ್ಯವಹಾರ ಮಾಡಿದ್ರೆ ನಾವು ವ್ಯವಹಾರದಲ್ಲಿ ಸಕ್ಸಸ್ ಆದ್ರೆ ರೈತ ಇದು ಕೃಷಿಯಲ್ಲಿ ಯಶಸ್ವಿ ಆದಂಗೆ. ಇದು 25% ಇದ್ರೆ ವ್ಯವಹಾರದ ನಾಲೆಜ್ ಏನಪ್ಪ 75% ಅದ. ಇದು ಮಣ್ಣು ಮಾರ್ಲಿಲ್ಲ ಮಣ್ಣೆ ಆಗ್ತದ, ಮಾರಿದ್ರೆ ಬಂಗಾರ ಆಗ್ತದೆ. ಏನಂತೀರಿ, ಇದೇ ನಮ್ಗೆ ಉದಾಹರಣೆ ಅದ. ಮಕ್ಕಳು ದಯವಿಟ್ಟು ಒಂದು ಒಳ್ಳೆ ಸಂಸ್ಕಾರ ಕೊಡ್ಲಿ. ನಮ್ಗೇನಪ್ಪ ಅಂದ್ರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ. ಏನ್ ಹೇಳ್ದ ಕೆಲವು ಮಂದಿ ಸಿಟ್ಟು ಆಗ್ಬೋದು, ಮಕ್ಕಳು ಏನಪ್ಪ ಅಂತ ಚೀಟಿಯಾಗಿ ಪಾಸ್ ಮಾಡವ ಅಂದದ್ದು ಅದನ್ನು ಒಂದು ತಲೆ ಅಂತ ತೆಗೆದು ಬಿಡ್ರಿ. ನಾ ಅವ್ರ ಸ್ವಂತ ಬರ್ದು ಪಾಸ್ ಆದ್ರೆ ಮುಂದೆ ಏನ್ ಬೇಕಾದ್ರೂ 35% ತಗೊಳ್ಳಿ, ಎಷ್ಟೇ ಫೇಲ್ ಆಗ್ಲಿ, ಫೇಲ್ ಆದ್ರೂ ಪರವಾಗಿಲ್ಲ, ಒಬ್ಬ ಬುದ್ಧಿವಂತ ಆಗ್ತಾನೆ. ಯಾಕೆ ಅದೊಂದು ಅನುಭವ ಬರ್ತದೆ. ಫೇಲ್ ಆದ್ಮೇಲೆ ಒಬ್ಬನು ಅದನ್ನೊಂದು ದೊಡ್ಡ ಸ್ಪರ್ಧೆ ಇದ್ದಂಗೆ ಅದು. ಏನಂತೀರಿ ನೀವು, ಅದು ಫೇಲ್ ಆಗಿ ಪಾಸ್ ಆದಪ್ಪ ಮುಂದ್ ಕೊನೆಯವ್ರಿಗೆ ಅವ್ನು ಎಲ್ಲ ಸಕ್ಸಸ್ ಆಗ್ತಾನೆ. ಎಲ್ಲ ದೇಶದಲ್ಲಿ ಅದಾರೆ. ಈಗ ಅದು ಇಂಜಿನಿಯರ್ 5ನೇ ಹಿಡಿದು ಇಂಜಿನಿಯರಿಂಗ್ ತಾನೆ ಎಲ್ಲ ರೊಕ್ಕ ಕೊಟ್ಟರೆ ಪಾಸ್ ಮಾಡಿಸ್ತಾರ, ಲಂಚ ಕೊಟ್ಟರೆ ಪಾಸ್ ಮಾಡಿಸ್ತಾರ, ಎಲ್ಲ ಇದು ದೊಡ್ಡ ರೋಗ ಅದು. ಇದು ನಮ್ಲಿಂದ ಹೋಗೋದಲ್ಲ, ಅದನ್ನ ವೈಯಕ್ತಿಕ ಒಂದೊಂದು ಮನಿಲಿಂದ ಚಾಲು ಮಾಡೋಣ ನಾವು. ಒಂದೊಂದು ಮನಿಲಿಂದ ಚಾಲು ಆಗೋಣ. ಹಿಂಗ ಮನುಷ್ಯರೇ ನಿಮ್ಮ ಮಕ್ಕಳಿಗೆ ಒಂದು ಧೈರ್ಯ ತುಂಬ್ರಿ, ಒಂದು ಒಳ್ಳೆ ಚೈತನ್ಯ ತುಂಬ್ರಿ, ಒಂದು ಒಳ್ಳೆ ಸತ್ಮಾರ್ಗ ಕೊಡ್ರಿ. ನೀವು ಮಾತಾಡೋ ಭಾಷೆ, ತಾಯಿ ತಂದೆ ಭಾಷೆ ಮಾತಾಡೋದು ಕೂಡ ನಮ್ಮ ಮನೆಯಲ್ಲಿ ಭಾಷೆ ಒಳ್ಳೆ ಭಾಷೆ ಇಟ್ಕೊಡ್ರಿ. ಏನಂತ ಬಹಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡದೇನಲ್ಲ. ದೇವ್ರು ನಮ್ಮ ಹಿರಿಯರೆಲ್ಲ ಮಾಡಿ ಹೋಗಿದಾರ. ಆದ್ರೆ ನಮ್ ಕೆಲವೊಂದು ಆಹಾರ ವಿಹಾರಗಳ ದೋಷದಿಂದ ನಾವೆಂತ ಕೆಡ್ತಾ ಇದೀವಿ. ಬರೀ ದೊಡ್ಡದಕ್ಕೆಂತ ಮರಳಾಗ್ಲತ್ತೀವ, ಮರಳಾಗದ್ ಬಿಡ್ಬೇಕು. ನಾವು ಮಾರಾಟ ಮಾಡ್ಬೇಕಾದ್ರೆ ನಾವು ಬೆಳಿಬೇಕು, ನಾವು ಮಾರಾಟ ಮಾಡ್ಬೇಕು, ಅದ್ರ ನಾವು ಯಶಸ್ವಿ ಆಗ್ತೀವಿ. ಏನಂತೀರಿ? ನಮಸ್ಕಾರ. ಏನೇ ತಪ್ಪ ತಡೆ ಆದ್ರೂ ರೈತ ಬಾಂಧವರು ಕ್ಷಮಿಸ್ಬೇಕು. ಸರ್, ಇದು ಅನುಭವದ ಮಾತು ಸರ್, ಇದರಲ್ಲಿ ಏನು ತಪ್ಪಿರೋದಿಲ್ಲ. ತಪ್ಪಿರೋದ್ರೂ ಬೇರೆಯವರಿಗೆ ಅನುಕೂಲನೇ ಆದಾಗ್ಲಿ, ಅನಾನುಕೂಲ ಅಂತೂ ಇಲ್ಲ ಸರ್. ನಿಮ್ ಮಾತುಗಳಿಂದ ತುಂಬಾ ನಮಸ್ಕಾರಗಳು ಸರ್. ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ ರೈತ ಬಾಂಧವ್ರೆ, ನಾನು ಮುಂಚೆನೆ ಹೇಳಿದ್ದೆ, ಒಂದು ಒಳ್ಳೆ ವೇಟ್ ಇರುವಂತ ರೈತ, ಹಿರಿಯ ರೈತ ಅಂತ ಹೇಳಿ. ಅವ್ರು ಪ್ರತಿಯೊಂದು ತೋಟದ ಮೂಲೆ ನೋಡಿದ್ರು ಅವ್ರು ಮಾಡಿರೋ ಪರಿಶ್ರಮ ಕಾಣ್ತದೆ. ವಿಶೇಷವಾಗಿ ಅವರ ಪುತ್ರನ ಒಂದು ವಿಶೇಷ ಟೆಕ್ನಾಲಜಿ ಇಲ್ಲಿ ಉಪಯೋಗಿಸ್ಕೊಂಡು ಉತ್ತಮವಾದಂತ ತೋಟ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಭಾಗದಲ್ಲೇ ಒಂದು ರೈತರಿಗೆ ಇದು ಮಾದರಿ ಆಗುವಂತ ತೋಟ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಹಲವಾರು ರೈತರು ಇಲ್ಲಿ ಭೇಟಿ ಕೊಡ್ತಾರೆ. ಇವರಿಂದ ಉತ್ತಮ ಮಾರ್ಗದರ್ಶನ ಕೂಡ ಪಡಿತಾ ಇರ್ತಾರೆ. ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಮಾವಿನ ಕೃಷಿ ಬಗ್ಗೆ, ವಿಶೇಷವಾಗಿ ಜೀವನ ಅನುಭವದ ಬಗ್ಗೆ ತಿಳ್ಕೊಬೇಕಂದ್ರೆ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗೆ ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಇಂಥ ವಿಶೇಷ ವ್ಯಕ್ತಿಗಳ ಪರಿಚಯ ಎಲ್ರಿಗೂ ಆಗ್ಲಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.